ಇವತ್ತು ಈ ಸಭಾಭವನದಲ್ಲಿ ಸಮ್ಮಿಳಿತಗೊಂಡಿರ್ತಕ್ಕಂಥ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಶ್ರೀಗಳ ಚರಣಕಮಲಗಳಲ್ಲಿ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ತಿಳಿಸ್ತಾ, ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಹಿರಿಯರೇ, ಶರಣೆಯರೇ ಮತ್ತು ಪ್ರಿಯ ಶಿಬಿರಾರ್ಥಿಗಳೇ, ಇವತ್ತು ನನಗೆ ಕೊಟ್ಟಿರ್ತಕ್ಕಂಥ ವಿಷಯ ಧರ್ಮದಲ್ಲಿ ದಯೆ. ಮೊದಲು ಸ್ಥೂಲವಾಗಿ ನಾವು ಧರ್ಮ ಎಂದರೇನು ಅನ್ನೋದನ್ನು ತಿಳ್ಕೊಳ್ಳೋಣ. ಧರ್ಮ ಅಂದರೆ ಏನು? ಯಾರು ಹೇಳ್ತೀರಿ? ಧರ್ಮ ಅಂದರೆ ಏನು? ನಿಮಗೆ ಗೊತ್ತಿದ್ದನ್ನು ಹೇಳ್ರಿ. ಯಾರು ಹೇಳ್ತೀರಿ? ಹೇಳ್ತಾನೆ, ಹೇಳು. ಹಾಂ ಹಾಂ ಮತ್ತೆ ಹೇಳೇನ? ಧರ್ಮ ಅಂದರೆ ಒಂದು ಜೀವನ ಸಿದ್ಧಾಂತ, ಜೀವನ ಪಥ, ವೇ ಆಫ್ ಲೈಫ್ ಅಂತ ಹೇಳ್ತೀವಿ ನಾವು ಇಂಗ್ಲೀಷ್ನಲ್ಲಿ. ಅದೊಂದು ನೀತಿ ಸಂಹಿತೆಯನ್ನು ಒಳಗೊಂಡಿರ್ತಕ್ಕಂಥ, ಆಚಾರ ವಿಚಾರಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಸಂಪ್ರದಾಯ. ಆ ಸಂಪ್ರದಾಯವನ್ನು ನಾವು ಮುಂದುವರ್ಸ್ಕೊಂಡು ಹೋಗಬೇಕು. ಅದು ಅನೇಕ ತೆರನಾಗಿರ್ತಕ್ಕಂಥ ಧರ್ಮಗಳು ನಮ್ಮ ದೇಶದೊಳಗೆ ಅದಾವ, ನಮ್ಮ ಜಗತ್ತಿನೊಳಗೆ ಅದಾವ. ಎಲ್ಲ ಧರ್ಮಗಳ ಸಾರ ಒಂದೇ. ಅದನ್ನು ನಾವು ಮೂಲಭೂತವಾಗಿ ಅರ್ಥ ಮಾಡ್ಕೊಳ್ಬೇಕು. ಇವತ್ತು ಅನೇಕ ಧರ್ಮಗಳು ನಮ್ಮ ಕಣ್ಮುಂದೆ ಅದಾವ. ಆದರೆ ಯಾವ ಧರ್ಮದಲ್ಲಿಯೂ ಕೂಡ ನೀವು ಸುಳ್ಳು ಹೇಳ್ರಿ, ವಂಚನೆ ಮಾಡಿರಿ, ಹಿಂಸೆಯನ್ನು ಮಾಡಿರಿ ಅಂತ ಯಾವ ಧರ್ಮಗಳು ನಮಗೆ ಬೋಧಿಸಿಲ್ಲ. ಎಲ್ಲ ಧರ್ಮಗಳ ಸಾರವೂ ಕೂಡ ಒಂದೇ. ಇವತ್ತು ನಾವು ಈ ಕ್ರಿಶ್ಚಿಯನ್ ಧರ್ಮ ತೆಗೆದುಕೊಳ್ತೀವಿ, ಹಿಂದೂ ಧರ್ಮ ತೆಗೆದುಕೊಳ್ರಿ, ಬೌದ್ಧ ಧರ್ಮವನ್ನು ತೆಗೆದುಕೊಳ್ರಿ. ಎಲ್ಲ ಧರ್ಮಗಳು ಒಳ್ಳೆಯದನ್ನೇ ಬೋಧಿಸಿವೆ ನಮಗೆ. ಆದ್ರೆ ನಾವು ಅದನ್ನು ಬೇರೆ ಬೇರೆ ರೂಪದಲ್ಲಿ ಅರ್ಥೈಸಿಕೊಂಡು ನಡೀಲಿಕ್ಕತ್ತೀವಿ. ಈ ದಯೆ ಅಂತಂದರೆ ಏನು? ಕರುಣೆ, ಅನುಕಂಪ. ನಮಗೆ ಅನೇಕ ಜನರನ್ನು ನಾವು ನೋಡ್ತೀವಿ ಸಮಾಜದೊಳಗೆ. ನಿಂದಿಸಲ್ಪಟ್ಟವರು, ಅಸ್ಪೃಶ್ಯರು, ಅಸಹಾಯಕರು, ಬಡವರು, ಇಂಥವರ ಬಗ್ಗೆ ನಮಗೆ ದಯೆ ಇರಬೇಕು, ಕರುಣೆ ಇರಬೇಕು. ಇವತ್ತು 84 ಲಕ್ಷ ಜೀವರಾಶಿಗಳು ಜಗತ್ತಿನೊಳಗೆ ಅದಾವ ಅಂತ ಹೇಳ್ತಾರೆ. ಎಲ್ಲ ಪ್ರಾಣಿಗಳಿಗೂ ಕೂಡ ಜೀವಿಸೋ ಹಕ್ಕದ. ನಾವು ಅವುಗಳಿಗೆ ಎಲ್ಲ ಪ್ರಾಣಿಗಳಿಗೂ ಜೀವಿಸೋ ಹಕ್ಕದ, ಅದನ್ನು ಕಸ್ಕೊಳ್ಳಿಕ್ಕೆ ಬರೋದಿಲ್ಲ. ಆದರೆ ನಾವು ಏನು ಮಾಡಿದ್ದೀವಿ ಅಂತಂದ್ರೆ, ಮನುಷ್ಯ ಅದರೊಳಗೆ, ಎಲ್ಲ ಪ್ರಾಣಿಗಳಲ್ಲಿ ಮನುಷ್ಯ ಅತ್ಯಂತ ಬುದ್ಧಿಮತ್ತೆಯನ್ನು ಹೊಂದಿರತಕ್ಕಂಥವ, ಮಾತನಾಡುವ ಶಕ್ತಿಯನ್ನು ಹೊಂದಿರತಕ್ಕಂಥವ. ಅವ ಏನು ಮಾಡಿದಾನಂತಂದ್ರೆ, ಎಲ್ಲ ಪ್ರಾಣಿ ಸಂಕುಲವನ್ನು ತನ್ನ ಕೈ ವಶದಲ್ಲಿಟ್ಟುಕೊಂಡ. ನಮಗಿಂತ ಶಕ್ತಿಶಾಲಿಯಾಗಿರ್ತಕ್ಕಂಥದ್ದು ಆನೆಯದ, ಸಿಂಹದ, ಅನೇಕ ಪ್ರಾಣಿಗಳದಾವ. ಅವು ನಮಗಿಂತ ಶಕ್ತಿಶಾಲಿ ಅದಾವ. ಒಂದು ಕ್ಷಣಾರ್ಧದಲ್ಲಿ ನಮ್ಮನ್ನು ನೂಕುವಂಥ ಶಕ್ತಿಯನ್ನು ಆನೆ ಹೊಂದಿದ. ಆದರೆ ಒಬ್ಬ ಮಾವುತ ಏನು ಮಾಡ್ತಾನೆ? ಅದನ್ನು ನಿಯಂತ್ರಣ ಮಾಡ್ತಾನೆ. ಅಂದರೆ ಮನುಷ್ಯ ಈ ಎಲ್ಲ ಪ್ರಾಣಿ ಪಕ್ಷಿಗಳನ್ನು ತನ್ನ ನಿಯಂತ್ರಣದಲ್ಲಿಟ್ಟುಕೊಂಡು ನಾವು ಮಾಡಿದ್ವಿ. ಆದರೆ ನಿಯಂತ್ರಣದಲ್ಲಿಟ್ಟುಕೊಳ್ಳುವಂಥ ಸಂದರ್ಭದೊಳಗೆ ನಮಗೆ ದಯೆ ಬೇಕು, ಕರುಣೆ ಬೇಕು, ಅನುಕಂಪ ಬೇಕು. ಇವತ್ತು ಅನೇಕ ಜನ ನಾವು ನಿಮ್ಮಂಥ ಹುಡುಗರು ನೋಡ್ತೀವಿ, ರಸ್ತೆಯಲ್ಲಿ ಪ್ರಾಣಿಗಳಿಗೆ ಕಲ್ಲು ಒಗೆಯೋದು, ಅವುಗಳಿಗೆ ಹಿಂಸೆಯನ್ನು ಕೊಡ್ತಕ್ಕಂಥದ್ದು, ಇವನ್ನೆಲ್ಲ ನಾವು ನೋಡ್ತೀವಿ. ಅಲ್ಲಿ ನೀವು ದಯಾಮಯ ಆಗಿರಬೇಕು, ಅವುಗಳ ಬಗ್ಗೆ ಅನುಕಂಪ ಇರಬೇಕು. ಅನೇಕ ಜನ ವ್ಯಕ್ತಿಗಳದಾರ ನಮ್ಮ ದೇಶದೊಳಗೆ. ಇಂಥ ಸಾಕು ಪ್ರಾಣಿಗಳನ್ನು ಸಾಕ್ತಕ್ಕಂಥವರು ರಸ್ತೆಯಲ್ಲಿರ್ತಕ್ಕಂಥ ಗೋವುಗಳನ್ನು, ಪ್ರಾಣಿಗಳನ್ನು ತಂದು ಅವುಗೆ ಆರೈಕೆ ಮಾಡಿ, ಅವು ಏನಾದರೂ ಆಗಿತ್ತು ಅಂತಂದ್ರೆ ಅವುಗಳನ್ನು ದವಾಖಾನೆ ತೋರಿಸಿ ಆರೈಕೆ ಮಾಡಿ ಅವುಗಳನ್ನು ಮತ್ತೆ ಸದೃಢವಾಗಿ ಮಾಡ್ತಕ್ಕಂಥ ಅನೇಕ ಜನ ವ್ಯಕ್ತಿಗಳು ನಮ್ಮ ದೇಶದೊಳಗೆ ಅದಾರ. ಅದು ದಯಾಮಯ ಅಂತ ಹೇಳ್ತೀವಿ, ಅದು ಒಳ್ಳೆಯ ಧರ್ಮ ಅಂತ ಹೇಳ್ತೀವಿ ನಾವು. ಇವತ್ತು ಕ್ರಿಶ್ಚಿಯನ್ ಧರ್ಮ ಅಂತ ಹೇಳಿದೆ ನಾನು. ಕ್ರಿಸ್ತ ಶಿಲುಬೆಗೆ ಏರಿಸಿದ್ರು ಅವನನ್ನು. ಶಿಲುಬೆಗೆ ಏರಿಸುವಂಥ ಸಂದರ್ಭದೊಳಗೆ ಅವ ಏನು ಹೇಳ್ತಾನೆ? ದೇವರೇ, ಇವರು ಏನು ತಪ್ಪು ಮಾಡಲಿಕ್ಕತ್ತಾರ ಅನ್ನುವಂಥದ್ದು ಅವ್ರಿಗೆ ತಿಳಿದಿಲ್ಲ, ಅವರಿಗೆ ಕ್ಷಮಾ ಮಾಡಿರಿ, ಅವ್ರಿಗೆ ಯಾವುದೇ ಥರನಾಗಿ ಅವ್ರಿಗೆ ಒಳ್ಳೆಯದಾಗಲಿ, ನನಗೆ ಕೊಡ್ತಕ್ಕಂಥ ಶಿಕ್ಷೆ ಅವ್ರಿಗೆ ಗೊತ್ತಿಲ್ಲ ಪಾಪ.
ಹೀಗಾಗಿ ಅವರನ್ನು ಕ್ಷಮ ಮಾಡಿರಿ ಅಂತ ಹೇಳಿ ಅಲ್ಲಿ ದಯಾಪರವಾದಂಥ ಗುಣ ಇದೆ ಕ್ರಿಸ್ತ. ಆದರೆ ಏನಾಗಿದೆ ಅಂತಂದ್ರೆ ಇವತ್ತು ಜಗತ್ತಿನೊಳಗೆ ಅತಿ ಹೆಚ್ಚು ಫಾಲೋವರ್ಸನ್ನು ಹೊಂದಿರತಕ್ಕಂಥವ್ರು ಕ್ರಿಶ್ಚಿಯನ್ಸು. ನಮ್ಮ ಜಗತ್ತಿನೊಳಗೆ ಅತಿ ದೊಡ್ಡ ಧರ್ಮ ಅಂತಂದ್ರೆ ಕ್ರಿಶ್ಚಿಯನ್ ಧರ್ಮ. ಯಾಕಂದ್ರೆ ಅದಕ್ಕೆ ಫಾಲೋವರ್ಸ್ ಭಾಳ ಜನ ಅದಾರ. ಇವತ್ತು ಜಗತ್ತಿನಲ್ಲಿ ಏನು ನಡೀತದೆ ಅನ್ನುವಂಥದ್ದನ್ನು ನೀವು ನೋಡ್ತೀರಿ. ರಷ್ಯಾ ಮತ್ತು ಉಕ್ರೇನ್ ನಡುವೆ ಯುದ್ಧ ನಡೆದದು. 2 ವರ್ಷಗಳಾದರೂ ಕೂಡ ಅದು ಮುಕ್ತಾಯ ಆಗ್ತಾ ಇಲ್ಲ. ಈ ಯುದ್ಧ ಅಂದರೆ ಏನು? ಹಿಂಸೆ. ನಿರಪರಾಧಿಗಳು, ಅಮಾಯಕರು ಇದಕ್ಕೆ ಬಲಿಯಾಗ್ತಾರೆ. ಇವತ್ತು ಉಕ್ರೇನ್ ಮೇಲೆ ದಾಳಿ ಆಗ್ತದೆ, ಇನ್ನೂ ದಾಳಿ ನಿಂತಿಲ್ಲ. ಆ ದಾಳಿಯಲ್ಲಿ ಅನೇಕ ಜನ ಪ್ರಜೆಗಳು, ಮಕ್ಕಳು, ಕೂಸುಗಳು, ಮಹಿಳೆಯರು ಸಾವನ್ನಪ್ತಾರೆ. ಅಂದ್ರೆ ಇದು ಏನು ದಯೆ ಇದೆಯೇ? ಇವತ್ತು ನೀವು ವಿಚಾರ ಮಾಡಿರಿ, ನಮ್ಮ ಜಗತ್ತಿನೊಳಗೆ ಅನೇಕ ದೊಡ್ಡ ದೊಡ್ಡ ರಾಷ್ಟ್ರಗಳು ಅಣು ಬಾಂಬನ್ನು ಹೊಂದಿವೆ. ಅಣು ಬಾಂಬ್ ಅಂತಂದರೆ ಗೊತ್ತದ ನಿಮಗೆ. ಆ ಅಣು ಬಾಂಬು ಸ್ವಲ್ಪ ವಿಕರಣ ಆಯ್ತಂತಂದ್ರೆ ನಾವೇನು ಇಲ್ಲಿ ಕೂತೀವಿಲ್ಲ, ಕುಂತಲ್ಲೇ ಸಮಾಧಿ ಆಗ್ತೀವಿ. ಜಗತ್ತನ್ನು 10 ಬಾರಿ ನಾಶ ಮಾಡುವಷ್ಟು ಅಣುಬಾಂಬುಗಳನ್ನು ಜಗತ್ತಿನ ಅನೇಕ ರಾಷ್ಟ್ರಗಳು ಹೊಂದಿವೆ ಅಂತ. ಈ ಜಗತ್ತನ್ನು ನೆನ್ನ ಮಾಡಿಬಿಡುವಷ್ಟು 10 ಬಾರಿ, ಒಮ್ಮೆಲ್ಲ 10 ಬಾರಿ ಇದನ್ನು ನಾಶ ಮಾಡ್ಬೋದು. ಅಷ್ಟು ಅಣುಬಾಂಬುಗಳನ್ನು ಶೇಖರಣೆ ಮಾಡಿ ಜಗತ್ತಿನೊಳಗೆ ಈ ರಾಷ್ಟ್ರಗಳು ಇಟ್ಕೊಂಡು ಕೂತಾವೆ. ನೋಡ್ರಿ, ಎಂಥ ಒಂದು ಅಪಾಯದ ಅಂಚಿನಲ್ಲಿ ಇದ್ದೇವೆ ಎನ್ನುವಂಥದ್ದು. ಇವತ್ತು ಈ ಉಕ್ರೇನ್ ಸಮರ 3ನೇ ಮಹಾಯುದ್ಧಕ್ಕೆ ನಾಂದಿ ಆಗ್ತದೇನೋ ಅಂತನ್ನುವಂತಹ ಒಂದು ಸ್ಥಿತಿಯಲ್ಲಿದ್ದೆವು. ಸ್ವಲ್ಪ ಮಟ್ಟಿಗೆ ಅದು ತಣ್ಣಗಾಗಲಿಕ್ಕೆ ಹತ್ತಿದ, ಆದರೂ ಇನ್ನೂ ಪೂರ್ತಿ ನಿಂತಿಲ್ಲ. ಇಲ್ಲಿ ಮೂಲಭೂತವಾಗಿ ನಾವು ಈ ಧರ್ಮವನ್ನು ಆಚರಣೆ ಮಾಡ್ತಕ್ಕಂಥವ್ರಿಗೆ ಇದರ ಬಗ್ಗೆ ಪರಿಕಲ್ಪನೆಯೇ ಇಲ್ಲ. ನಾವು ಎತ್ತ ಸಾಗ್ತಿದ್ದೀವಿ, ಏನು ಮಾಡ್ತಾ ಇದ್ದೀವಿ ಅನ್ನುವಂಥ ಪರಿಕಲ್ಪನೆ ಇಲ್ಲದೆ ಅನೇಕ ದೇಶದ ರಾಜಕಾರಣಿಗಳು ತಮ್ಮ ಸ್ವಾರ್ಥಕ್ಕೋಸ್ಕರ, ತಮ್ಮ ವೈಯಕ್ತಿಕ ವರ್ಚಸ್ಸನ್ನು ಹೆಚ್ಚು ಮಾಡೋದಕ್ಕೋಸ್ಕರ ಈ ಯುದ್ಧಗಳನ್ನು ಮಾಡ್ತಿದ್ದಾರೆ. ಮಾತುಕತೆಗಳ ಮೂಲಕ ಸಂಘರ್ಷವನ್ನು ತಪ್ಪಿಸ್ಬೋದು. ನಾವಿಬ್ಬರು ಪರಸ್ಪರ ಕೂತ್ಕೊಂಡು ನಮ್ಮಲ್ಲಿ ಏನೋ ಭಿನ್ನಾಭಿಪ್ರಾಯಗಳಾಗಿರ್ತವೆ, ಆ ಭಿನ್ನಾಭಿಪ್ರಾಯಗಳನ್ನು ಮಾತುಕತೆಗಳ ಮೂಲಕ ಬಗೆಹರಿಸ್ಕೊಳ್ಬೋದು. ಆದರೆ ಆ ಒಂದು ಮಟ್ಟಕ್ಕೆ ನಾವು ಇವತ್ತು ಇಳೀತಾ ಇಲ್ಲ. ಅಥವಾ ಆ ಸಂಘರ್ಷದಲ್ಲಿ ನನ್ನದೇ ವಾದ ಸರಿ ಅಂತ ಹೇಳುವಂಥ ಒಂದು ವರ್ಗ ಇದೆ. ನಾನು ಮತ್ತೊಬ್ಬರು ಹೇಳ್ತಕ್ಕಂಥದ್ದನ್ನು ನಾನು ಕೇಳೋದಿಲ್ಲ, ನಾನು ಏನು ವಾದ ಮಾಡ್ತೀನಿ ನನ್ನದೇ ಕರೆಕ್ಟು ಎನ್ನುವಂಥ ಒಂದು ರಾಷ್ಟ್ರಗಳು ನಮ್ಮ ಜಗತ್ತಿನೊಳಗೆ ಅದಾವ. ಹೀಗಾಗಿ ಇವತ್ತು ಏನಾಗಲಿಕ್ಕತ್ತದಂತಂದ್ರೆ ನಮ್ಮ ದೇಶದೊಳಗೆ, ಜಗತ್ತಿನೊಳಗೆ ಈ ಧರ್ಮಗಳ ನಡುವೆ ಕಂದಕ ಸೃಷ್ಟಿಯಾಗಲಿಕ್ಕತ್ತದ. ಧರ್ಮಗಳಲ್ಲಿ ಇರ್ತಕ್ಕಂಥ ಸಾರವನ್ನು ನಾವು ತಿಳ್ಕೊಂಡ್ಬಿಟ್ಟೇವಂತಂತಂದ್ರೆ ಯಾವ ಜಗತ್ತು ಅತ್ಯಂತ ಶಾಂತಿಯುತವಾಗಿರ್ತದೆ. ಅದಕ್ಕೆ ಬಸವಣ್ಣವರು ಹೇಳಿದರು, ದಯವೇ ಧರ್ಮದ ಮೂಲವಯ್ಯ ಅಂತ ಹೇಳಿದರು. ದಯ ಎನ್ನುವಂಥದ್ದು ಧರ್ಮದ ಮೂಲ. ಅದು ದಯೆ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ, ದಯವೇ ಧರ್ಮದ ಮೂಲವಯ್ಯ ಅಂತ ಅನ್ನುವಂಥ ಮಾತನ್ನು ಹೇಳ್ತಾರೆ. ಅಂದ್ರೆ 12ನೇ ಶತಮಾನದ ಶರಣರು ಏನೋ ಒಂದು ಪ್ರತಿಪಾದನೆ ಮಾಡಿದ್ದಾರೆ, ಇವತ್ತು ಅವು ಜಗತ್ತಿನಲ್ಲಿ ಅನುಕರಣೆ ಮಾಡ್ತಕ್ಕಂಥದ್ದು. ಅಷ್ಟು ಮೌಲ್ಯಯುತವಾಗಿರ್ತಕ್ಕಂಥ ವಚನ ಸಾಹಿತ್ಯವನ್ನು ಇವತ್ತು ನಮಗೆ ಶರಣರು ನೀಡಿಬಿಟ್ರು. ಅಲ್ಲಿರ್ತಕ್ಕಂಥದ್ದು ಮೂಲಭೂತವಾಗಿರ್ತಕ್ಕಂಥದ್ದು ಮಾನವೀಯತೆ, ಹೃದಯವಂತಿಕೆ. ಈ ಮಾನವೀಯತೆ, ಹೃದಯವಂತಿಕೆಯೇ ಧರ್ಮದಲ್ಲಿ ಇಲ್ಲಪ್ಪ ಅಂತಂದ್ರೆ ತೆಗೆದುಕೊಂಡು ಏನು ಮಾಡೋದು? ಅರವಿಂದ ಜತ್ತಿಯವರು ಹೆಸರು ಕೇಳಿದಿರಿ. ಬೆಂಗಳೂರಿನಲ್ಲಿ ಬಸವ ಸಮಿತಿ ಅಂತದ, ಭಾಳ ಒಳ್ಳೆಯ ಕೆಲಸ ಮಾಡಿದ್ದಾರೆ ಅವರು. ಬಸವ ಸಮಿತಿ ಅಧ್ಯಕ್ಷರು ಅರವಿಂದ್ ಜತ್ತಿ, ಹಿಂದೆ ಬಿ ಡಿ ಜತ್ತಿ ಅಂತಿದ್ರು ಅವ್ರ ಮಗ ಅರವಿಂದ್ ಜತ್ತಿಯವರು. ಅವರು ಒಮ್ಮೆ ಕಾಶ್ಮೀರದ ವಿಶ್ವವಿದ್ಯಾಲಯಕ್ಕೆ ಹೋಗಿದ್ರಂತೆ. ಆ ಕಾಶ್ಮೀರದ ವಿಶ್ವವಿದ್ಯಾಲಯದಲ್ಲಿ ಒಂದು 4 ಜನ ಪ್ರೊಫೆಸರ್ಗಳು ಹಿಂದಿಯಿಂದ ಉರ್ದೂಕ್ಕೆ ಈ ನಮ್ಮ ವಚನ ಸಾಹಿತ್ಯವನ್ನು ಭಾಷಾಂತರ ಮಾಡಲಿಕ್ಕತ್ತಿದ್ರು. ಆವಾಗ ಅಲ್ಲಿ ಹೋಗಿ ಕೇಳಿದರು, ಏನು ಅನ್ನಿಸ್ತದೆ ನಿಮಗೆ ವಚನ ಸಾಹಿತ್ಯದ ಬಗ್ಗೆ, ಏನು ಅನ್ನಿಸ್ತದ ಅಂತ ಕೇಳಿದ್ರಂತೆ. ಆವಾಗ ಅಲ್ಲಿರ್ತಕ್ಕಂಥ ಪ್ರೊಫೆಸರ್ ಹೇಳಿದ್ರಂತೆ, ಅದು ವಚನ ಸಾಹಿತ್ಯ ಅತ್ಯಂತ ಗಹನವಾಗಿರ್ತಕ್ಕಂಥದ್ದು, ಅದು ಇನ್ಸಾನಿಯತ್ ಕ ಖಜಾನ ಅಂತ ಹೇಳಿದಂಥ ಪ್ರೊಫೆಸರ್. ये तो इंसानियत का खजाना है लेकिन उसका चावी नहीं मिलता, वो ಖಜಾನಾ खोलता नहीं ಅಂತ ಹೇಳಿದಂತೆ ಅವರು. ಅಂದ್ರೆ ವಚನ ಸಾಹಿತ್ಯ ಹೆಂಗದಂತ ಹೇಳಿದ್ರಂತಂದ್ರೆ ಅದೊಂದು ದೊಡ್ಡ ಭಂಡಾರ, ದೊಡ್ಡ ಟ್ರೆಜರ್ ಇದ್ದಂಗೆ ಅದ. ಆದ್ರೆ ಅದನ್ನು ತೆರಿಬೇಕಂತೀವಿ, ಅದು ಕಿವಿ ಕೈನೇ ಸಿಗ್ತಾ ಇಲ್ಲ ನೋಡ್ರಿ. ಅಂದ್ರೆ ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ನಮಗೆ ವಚನ ಸಾಹಿತ್ಯವನ್ನು.
ಅಷ್ಟು ಮೂಲಭೂತವಾಗಿರ್ತಕ್ಕಂಥ ಸಾರವನ್ನು ಆ ವಚನ ಸಾಹಿತ್ಯ ಹೊಂದಿದೆ ಎನ್ನುವಂಥ ಅರ್ಥ ಅದರೊಳಗೆ. ಮಾನವೀಯತೆ, ಇನ್ಸಾನಿಯತ್ಕ ಖಜಾನ ಅಂತ ಹೇಳಿದಂತವ. ಇನ್ಸಾನಿಯತ್ಕ ಖಜಾನ ಅಂತಂದ್ರೆ ಮಾನವೀಯ ಮೌಲ್ಯಗಳನ್ನು ಹೊಂದಿರತಕ್ಕಂಥ ಒಂದು ಭಂಡಾರ. ನೋಡ್ರಿ, ಎಷ್ಟು ಮೂಲಭೂತವಾಗಿರ್ತಕ್ಕಂಥ ಒಂದು ವಿಷಯವನ್ನೇ ನಾವು ತಿಳ್ಕೊಂಡಿದ್ದಿಲ್ಲ. ಮಾನವೀಯತೆ ಇಲ್ಲದೆ ಇರತಕ್ಕಂಥದ್ದು ಏನು ತೆಗೆದುಕೊಂಡು ಏನು ಮಾಡುವುದು? ಅನೇಕ ಜನರನ್ನು ನೋಡ್ತೀವಿ ನಾವು, ಅವರಲ್ಲಿ ಹೃದಯವಂತಿಕೆ ಇರೋದಿಲ್ಲ, ಮಾನವೀಯತೆ ಇರೋದಿಲ್ಲ, ಮಾನವೀಯ ಗುಣಗಳೇ ಇರೋದಿಲ್ಲ. ಅದಕ್ಕೆ ಇವತ್ತು ಹೇಳ್ತಾರೆ ನೈತಿಕ ಮೌಲ್ಯಗಳ ಅಧಃಪತನವಾಗ್ತಾ ಇದೆ ನಮ್ಮ ಸಮಾಜದೊಳಗೆ. ನಾವು ಸಮಾಜದೊಳಗೆ ಇದ್ದೀವಿ. ಇವತ್ತು ಏನಾಗಿದ್ದೀವಿ ಅಂತಂದ್ರೆ, ನಮ್ಮ ಸಮಾಜ ಹೆಂಗಾಗ್ಯದಪ್ಪ ಅಂತಂದ್ರೆ ಭೌತಿಕವಾಗಿ ಬಹಳ ಸಂಕುಚಿತರಾಗಿದ್ದೀವಿ, ಭೌತಿಕವಾಗಿ. ಆದರೆ ಮಾನಸಿಕವಾಗಿ ನಾವು ಬಹಳಷ್ಟು ದೂರ 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 ಆಗ್ಲಿಕ್ಕತ್ತೀವಿ. ನಮ್ಮ ಮನೆಗಳಿಗೆ, ನಮ್ಮ ಮನಸ್ಸುಗಳಿಗೆ ಗೋಡೆಯನ್ನು ಕಟ್ಟಿಕೊಂಡು ದ್ವೀಪದಲ್ಲಿ ನಾವು ವಾಸ ಮಾಡಲಿಕ್ಕತ್ತೀವಿ. ಮನೆಗಳಿಗೆ ಹೆಂಗದ ಇವತ್ತಿನ ಮನೆಗಳು? ದೊಡ್ಡ ದೊಡ್ಡ ಕಂಪೌಂಡ್ಗಳು, ಹೌದಾ? ಅದೇ ಥರನಾಗಿ ಮನೆಗಳಿಗೆ ಮತ್ತು ಮನಸ್ಸುಗಳಿಗೆ, ನಮ್ಮ ಮನಸ್ಸುಗಳಿಗೆ ಮಗ್ಲ ಇರ್ತಾರೆ. ಯಾರೋ ಒಬ್ಬರು ಮನೆಯೊಳಗೆ ನಮ್ಮ ಮನೆ ಮಗ್ಲ ಇರ್ತಾರೆ, ಅವ್ರು ಯಾರು ಅಂತ ನಮಗೆ ಗೊತ್ತಿರೋದು. ಅವ್ರು ಏನು ಮಾಡ್ತಾರೆ, ಎಲ್ಲಿದ್ದಾರೆ ಅಂತ ನಮ್ಗೆ ಗೊತ್ತಿಲ್ಲ ರೀ ಅಂತ ಹೇಳ್ತೀವಿ. ಇದು ನಮ್ಮ ಸಮಾಜದಲ್ಲಿ ಇರ್ತಕ್ಕಂಥ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಗುಣ. ಇನ್ನು ನೀವು ಶಹರಗಳಿಗೆ ಹೋಗಿಬಿಟ್ರಿ ಅಂತಂತಂದ್ರೆ, ನಗರಗಳಿಗೆ, ದೊಡ್ಡದ ಬೆಂಗಳೂರು ಅಂತ ನಗರಗಳಿಗೆ ಹೋಗಿಬಿಟ್ರಿ ಅಂತಂತ ಅಲ್ಲಂಕರು ಆ ಮಾನವೀಯ ಮೌಲ್ಯಗಳು, ಈ ಸಮಾಜದ ಒಂದು ಸಾಮರಸ್ಯ ಏನೂ ಇಲ್ಲವೇ ಇಲ್ಲ. ಯಾಕಂದರೆ ಅಲ್ಲಿ ಅಪಾರ್ಟ್ಮೆಂಟ್ ಸಿಸ್ಟಮ್ಗಳದಾವ. ಅಪಾರ್ಟ್ಮೆಂಟ್ಗಳಲ್ಲಿ ಯಾರು ಏನು ಎನ್ನುವಂಥದ್ದು ಒಬ್ರಿಗೊಬ್ಬರು ಸಂಬಂಧವೇ ಇಲ್ಲ, ಒಬ್ರಿಗೊಬ್ಬರು ಮುಖದರ್ಶನವೂ ಕೂಡ ಇರೋದಿಲ್ಲ. ತಮ್ಮ ತಮ್ಮ ಪಾಡಿಗೆ ತಮ್ಮ ತಮ್ಮ ಸಂಸಾರ ತಾವು ಇರ್ತಾರೆ. ಇಂಥ ಒಂದು ದ್ವೀಪ ಮಾಡ್ಕೊಂಡ್ಬಿಟ್ಟಿದ್ದೀವಿ ನಾವು, ದ್ವೀಪದಲ್ಲಿ ವಾಸ ಮಾಡ್ಲಿಕ್ಕತ್ತೀವಿ. ಭೌತಿಕವಾಗಿ ಜಗತ್ತು ಏನಾಗ್ಲಿಕ್ಕತ್ತದ, ಸಂಕುಚಿತ ಆಗಿರ್ಲಿಕ್ಕತ್ತದ. ಅಂದರೆ ಇವತ್ತು ನೋಡ್ರಿ, ಇವತ್ತು ಹೆಂಗಾಗ್ಯದ ಜಗತ್ತಂತಂದ್ರೆ, ಅನೇಕ ಕಿಲೋಮೀಟರ್ಗಳ ದೂರದಲ್ಲಿ ಒಂದು ಊರು ಇರ್ತದೆ, ಅದರ ನಡುವೆ ಒಂದು ಹೊಳೆ ಹರಿತಿರ್ತದೆ. ಆ ಹೊಳೆಗೆ ಏನು ಮಾಡಿ ನಾವು ಬ್ರಿಡ್ಜ್ ಕಟ್ಟಿಬಿಟ್ಟಿವಿ, ಸೇತುವೆಯನ್ನು ಕಟ್ಟಿವಿ. ಸೇತುವೆಯನ್ನು ಕಟ್ಟಿ ಏನು ಮಾಡಿಬಿಟ್ಟಿವಿ, ಇಮಿಡಿಯೇಟಾಗಿ ರಸ್ತೆಗಳ ಸಂಪರ್ಕದಿಂದ ಏನು ಮಾಡ್ತೀವಿ, ಆ ಊರಿಗೆ ಹೋಗಿ ಬರ್ತೀವಿ. ಯಾಕೆ? ಆ ಸೇತುವೆ ನಿರ್ಮಾಣ ಆಗ್ಯದ. ಈ ಥರನಾಗಿ ಇವತ್ತು ಯಾವುದೇ ಊರಿಗೆ ಹೋಗ್ರಿ, ಒಳ್ಳೆಯ ರಸ್ತೆಗಳ ನಿರ್ಮಾಣ ಆಗ್ಯಾವ, ಸೇತುವೆಗಳ ನಿರ್ಮಾಣ ಆಗ್ಯಾವ, ಆ ಊರಿಗೆ ಇಮಿಡಿಯೇಟಾಗಿ ಅಂತ 1 ತಾಸೋ 2 ತಾಸಿನೊಳಗೆ ವಾಹನಗಳನ್ನು ತೆಗೆದುಕೊಂಡು ಹೋಗಿ ಬರ್ತೀವಿ. ಆದರೆ ಮನಸ್ಸುಗಳು ದೂರ ಆಗ್ಯಾವ. ಇಲ್ಲೇ ಮೊದಲಿದ್ದವರಿಗೆ ನಮಗೆ ಗೊತ್ತಿಲ್ಲ, ಆದರೆ ಇವತ್ತು ದೂರದಲ್ಲಿರ್ತಕ್ಕಂಥ ವ್ಯಕ್ತಿಯ ಜೊತೆ ಸಂಪರ್ಕವನ್ನು ಸಾಧಿಸ್ತೀವಿ. ಇವತ್ತು ನಿಮಿಷಾರ್ಧದಲ್ಲಿ, ಕ್ಷಣಾರ್ಧದಲ್ಲಿ ಏನು ಮಾಡ್ತೀರಿ, ಸಾವಿರಾರು ಕಿಲೋಮೀಟರ್ಗಳ ಅಂತರದಲ್ಲಿರ್ತಕ್ಕಂಥ ವ್ಯಕ್ತಿಯ ಜೊತೆಗೆ ನೀವು ಸಂಪರ್ಕ ಸಾಧಿಸ್ಬೋದು. ಮೊಬೈಲ್, ಅದಕ್ಕೆ ಹೇಳ್ತಾರೆ ದುನಿಯಾ ಮುಠ್ಠಿಮೆ ಅಂತ ಹೇಳ್ತಾನವ. ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ನೋಡ್ರಿ ಮೊಬೈಲ್ದವರು. ದುನಿಯಾ ಮುಠ್ಠಿಮೆ, ಜಗತ್ತೇ ನನ್ನ ಮುಷ್ಟಿಯಲ್ಲಿದೆ, ಇದು ಮೊಬೈಲ್ಗಳು. ಆ ರೀತಿ ಸಂಪರ್ಕ ಸಾಧನೆಗಳಾಗಿಬಿಟ್ಟಾವೆ ಇವತ್ತಿನ ದಿನ. ಎಲ್ಲೋ ಸಾವಿರಾರು ಕಿಲೋಮೀಟರ್ಗಳ ಅಂತರದಲ್ಲಿರ್ತಕ್ಕಂಥ ವ್ಯಕ್ತಿಗಳ ಜೊತೆಗೆ ಸಂಪರ್ಕವನ್ನು ಸಾಧಿಸ್ತೀವಿ, ಆದರೆ ಇಲ್ಲೇ ಸಮೀಪದಲ್ಲಿರ್ತಕ್ಕಂಥ ವ್ಯಕ್ತಿಯ ಜೊತೆಗೆ ನಮಗೆ ಸಂಬಂಧಗಳು ಸರಿಯಾಗಿಲ್ಲ. ಇದು ಭೌತಿಕವಾಗಿ ಇವತ್ತು ನಾವು ಸಂಕುಚಿತ ಆಗ್ಲಿಕ್ಕತ್ತೀವಿ, ಆದರೆ ಮಾನಸಿಕವಾಗಿ ದೂರ ಆಗ್ಲಿಕ್ಕತ್ತೀವಿ. ಈ 2 ಊರುಗಳ ನಡುವೆ ಏನು ಸೇತುವೆಯನ್ನೇ ನಿರ್ಮಾಣ ಮಾಡ್ತೀವಿ ನೋಡ್ರಿ, ಆ ಸೇತುವೆಯನ್ನು ನಿರ್ಮಾಣ ಮಾಡುವಂಥ ಇಂಜಿನಿಯರ್ಗಳು, ಕುಶಲಕರ್ಮಿಗಳು ನಮ್ಮ ಜಗತ್ತಿನೊಳಗೆ ಬಹಳ ಜನ ಅದಾರ. ಆದರೆ 2 ಧರ್ಮಗಳ ನಡುವೆ, 2 ಹೃದಯಗಳ ನಡುವೆ, 2 ವ್ಯಕ್ತಿಗಳ ನಡುವೆ ಸೇತುವೆಯನ್ನು ನಿರ್ಮಾಣ ಮಾಡ್ತಕ್ಕಂಥ ಇಂಜಿನಿಯರ್ಸ್ಗಳನ್ನು ಬೇಕು, ಕುಶಲಕರ್ಮಿಗಳು ಬೇಕು. ಆ ಕೆಲಸ ಇವತ್ತು ಆಗಬೇಕಾಗಿದೆ. ಈ ಧರ್ಮಾಂಧತೆಯ ಒಂದು ಪರಿಸರದಲ್ಲಿ ನಾವು ಎಲ್ಲವನ್ನ ಮರಿಲಿಕ್ಕತ್ತೀವಿ. ಧರ್ಮಗಳ ನಡುವೆ ಹೊಂದಾಣಿಕೆ ಇಲ್ಲದಿರುವುದು, ಸಾಮರಸ್ಯ ಇಲ್ಲದಿರುವುದೇ ಈ ಪ್ರಕ್ಷುಬ್ಧ ಸ್ಥಿತಿ ನಿರ್ಮಾಣ ಆಗ್ಲಿಕ್ಕೈತೆ. ಒಬ್ಬ ಮಿನಿಸ್ಟರ್ ಮಾತಾಡಕತ್ತಿದ್ದಂತ, ಏನು ಅಂತಂದರೆ, ನಾನು ಅಧಿಕಾರಕ್ಕೆ ಬಂದ ಗೃಹ ಮಂತ್ರಿ, ನಾನು ಅಧಿಕಾರಕ್ಕೆ ಬಂದ ನಂತರ ಕರ್ನಾಟಕದ ಎಲ್ಲ ಊರುಗಳಲ್ಲಿ 48 ಪೊಲೀಸ್ ಸ್ಟೇಷನ್ಗಳನ್ನು ಹೊಸದಾಗಿ ಪ್ರಾರಂಭ ಮಾಡಿದ್ದೀನಿ, ಅದು ನನ್ನ ದೊಡ್ಡ ಸಾಧನೆ, ನಮ್ಮ ಸರ್ಕಾರದ ಸಾಧನೆ ಅಂತ ಹೇಳಿದಂತೆ. ಇದು ಸಾಧನೆ ಅಲ್ಲ, ತಿಳ್ಕೊಂಡು ನೋಡ್ರಿ. ಪೊಲೀಸ್ ಸ್ಟೇಷನ್ಗಳನ್ನು ಯಾಕೆ ಸ್ಥಾಪನೆ ಮಾಡ್ತಾರೆ? ಯಾಕೆ ಮಾಡ್ತಾರೆ? ಎಲ್ಲಿ ಕ್ರೈಮ್ಗಳು ಹೆಚ್ಚಿರ್ತಾವೆಯೋ, ಎಲ್ಲಿ ಈ ಅಪರಾಧದ ಪ್ರಮಾಣ ಜಾಸ್ತಿ ಇರ್ತದೆಯೋ, ಆ ಪ್ರದೇಶದಲ್ಲಿ ಏನು ಮಾಡಬೇಕಾಗ್ತದೆ, ನಾವು ಪೊಲೀಸ್ನ ನಿಯೋಜನೆ ಮಾಡಬೇಕಾಗ್ತದೆ, ಪೊಲೀಸ್ ಸ್ಟೇಷನ್ಗಳನ್ನು ನಿರ್ಮಾಣ ಮಾಡಬೇಕಾಗ್ತದೆ. ಆ ಪೊಲೀಸ್ ಸ್ಟೇಷನ್ಗಳನ್ನು ಸ್ಥಾಪನೆ ಮಾಡೋದು ಅಭ್ಯುದಯದ ಪ್ರಗತಿಯ ಲಕ್ಷಣವಲ್ಲ. ಅದು ನಮ್ಮ ಸಮಾಜ ಯಾವ ಸ್ಥಿತಿಗೆ ತಲುಪಿದೆ ಅನ್ನುವಂಥದ್ದು ನಮಗೆ ಅಧೋಗತಿಯನ್ನು ತೋರಿಸಿಕೊಡ್ತದೆ. ಆ ರೀತಿಯೊಳಗೆ ಅನೇಕ ಜನ ವ್ಯಕ್ತಿಗಳು ಇವತ್ತು ತಮ್ಮ
ವೈಯಕ್ತಿಕವಾಗಿರ್ತಕ್ಕಂಥ ಬೇಳೆ ಬೇಯಿಸಿಕೊಳ್ಳೋಕ್ಕೋಸ್ಕರವಾಗಿ ಇಂಥವುಗಳನ್ನೆಲ್ಲ ಗಿಮಿಕ್ಗಳನ್ನು ಮಾಡ್ತಕ್ಕಂಥದ್ದು. ಮತ್ತು ಇವತ್ತು ಏನಾಗಿದೆ ಅಂತಂದ್ರೆ, ನಮ್ಮಲ್ಲಿ ಒಬ್ಬ ಆಧುನಿಕ ಕವಿ ಒಂದು ಕಡೆ ಬರೀತಾನೆ, ಒಂದು ಬಹಳ ಸುಂದರವಾಗಿರ್ತಕ್ಕಂಥ ಒಂದು ಕವನವನ್ನು ಬರೆದಾನ. ಅದನ್ನು ನಾನು ಇಲ್ಲಿ ಪ್ರಸ್ತುತಪಡಿಸ್ತಿದ್ದೀನಿ. ನಮಗೆ ಬ್ರಿಟಿಷರ ವಿರುದ್ಧ ಹೋರಾಡಿದ ಟಿಪ್ಪು ಗೊತ್ತಿತ್ತು. ನೀವು ಮುಸ್ಲಿಂ ಟಿಪ್ಪು ಬಗ್ಗೆ ತಿಳಿಸಿಕೊಟ್ರಿ. ನೋಡ್ರಿ, ಇದನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ರಿ. ಬಹಳಷ್ಟು ಅರ್ಥಪೂರ್ಣವಾಗಿರ್ತಕ್ಕಂಥ ಒಂದು ಕವನ ಇದು. ನಮಗೆ ಬ್ರಿಟಿಷರ ವಿರುದ್ಧ ಹೋರಾಡಿದ ಟಿಪ್ಪು ಗೊತ್ತಿತ್ತು, ನೀವು ಮುಸ್ಲಿಂ ಟಿಪ್ಪು ಬಗ್ಗೆ ತಿಳಿಸಿಕೊಟ್ರಿ. ನಮಗೆ ಚೆನ್ನಮ್ಮನ ಬಂಟ ರಾಯಣ್ಣನ ಬಗ್ಗೆ ಗೊತ್ತಿತ್ತು, ನೀವು ಕುರುಬ ರಾಯಣ್ಣನ ಬಗ್ಗೆ ತಿಳಿಸಿಕೊಟ್ರಿ. ನಮಗೆ ಬೆಂಗಳೂರು ಕಟ್ಟಿದ ಕೆಂಪೇಗೌಡ ಬಗ್ಗೆ ಗೊತ್ತಿತ್ತು, ನೀವು ನಮಗೆ ಒಕ್ಕಲಿಗೆ ಕೆಂಪೇಗೌಡನ ಬಗ್ಗೆ ತಿಳಿಸಿಕೊಟ್ರಿ. ನಮಗೆ ಕನ್ನಂಬಾಡಿ ಕಟ್ಟಿದ ವಿಶ್ವೇಶ್ವರಯ್ಯ ಬಗ್ಗೆ ಗೊತ್ತಿತ್ತು, ನೀವು ಬ್ರಾಹ್ಮಣ ವಿಶ್ವೇಶ್ವರಯ್ಯನ ಬಗ್ಗೆ ತಿಳಿಸಿಕೊಟ್ರಿ. ನಮಗೆ ಕ್ರಾಂತಿಕಾರಿ ವಚನಗಳ ಹರಿಕಾರ ಬಸವಣ್ಣನ ಬಗ್ಗೆ ಗೊತ್ತಿತ್ತು, ನೀವು ವೀರಶೈವ ಬಸವಣ್ಣನ ಬಗ್ಗೆ ತಿಳಿಸಿಕೊಟ್ರಿ. ನಮಗೆ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಬಗ್ಗೆ ಗೊತ್ತಿತ್ತು, ನೀವು ದಲಿತ ಅಂಬೇಡ್ಕರ್ ಬಗ್ಗೆ ತಿಳಿಸಿಕೊಟ್ರಿ. ನಮಗಿಷ್ಟು ತಿಳುವಳಿಕೆ ಕೊಟ್ಟ ರಾಜಕಾರಣಿಗಳೇ, ನಿಮಗೆ ನಮಸ್ಕಾರ. ಅಂದ್ರೆ ಇಲ್ಲಿ ಈ ಕವನದಲ್ಲಿ ಇರತಕ್ಕಂಥದ್ದು ಈಗಿನ ಪ್ರಸ್ತುತ ಸ್ಥಿತಿ. ಮೊದಲು ಹೆಂಗಿತ್ತು, ಈಗ ಹೆಂಗಾಗಿದೆ. ಈ ಧರ್ಮದೊಳಗೆ ಅನೇಕ ಜಾತಿಗಳು, ಸಣ್ಣ ಪಂಗಡಗಳನ್ನು ನಾವು ಗುರುತಿಸಿಕೊಂಡು ಅವುಗಳನ್ನು ಏನು ಮಾಡಿದ್ದೀವಿ ಅಂತಂದ್ರೆ ಭಾಳಷ್ಟು ಕೆಳಮಟ್ಟಕ್ಕೆ ಬಂದುಬಿಟ್ಟಿದ್ದೀವಿ. ಒಬ್ಬ ವ್ಯಕ್ತಿ, ಬಸವಣ್ಣನೇ ಇರಲಿ, ಇವತ್ತು ಕೆಂಪೇಗೌಡ ಇರಲಿ, ರಾಯಣ್ಣ ಇರಲಿ, ಅವರೆಲ್ಲ ಸಮಾಜ ಸುಧಾರಕರು, ಅವರು ಪ್ರಾತಸ್ಮರಣೀಯರು. ಆದರೆ ಅವರನ್ನು ಏನು ಮಾಡಿವಿ, ಒಂದು ನಿರ್ದಿಷ್ಟವಾದಂಥ ಪಂಗಡಕ್ಕೆ ಅವರನ್ನು ಗೊತ್ತು ಮಾಡಿಬಿಟ್ಟಿದ್ವಿ. ಅದಕ್ಕೋಸ್ಕರವಾಗಿ ಇವನ್ನೆಲ್ಲ ಇವತ್ತು ತಿಳ್ಕೊಳ್ಳೋದು ಭಾಳದ. ನೀವು ಅದರಲ್ಲಿ ಕೂಡ ನಿಮ್ಮದು ಏನಿದೆ ನೋಡ್ರಿ, ನಿಮ್ಮ ವಯಸ್ಸು ಏನಿದೆಯಲ್ಲ, ನಿಮ್ಮದು ಪರಿಪೂರ್ಣವಾಗಿರ್ತಕ್ಕಂಥ ಏನು ಒಂದು ಡೇಂಜರ್ ಪೀರಿಯಡ್ ಇದು ನಿಮ್ಮದು. ಈ ಸದ್ಯಕ್ಕೆ ನೀವು ಇದ್ದಿರಲ್ಲ, ಇದು ಒಂದು ಅಪಾಯದ ವಯಸ್ಸಿದು. ಈ ಕಡೆ ಪರಿಪೂರ್ಣವಾಗಿರ್ತಕ್ಕಂಥ ಜ್ಞಾನವೂ ಇರೋದಿಲ್ಲ, ಮತ್ತು ಅರ್ಧಂಬರ್ಧ ಇರ್ತಕ್ಕಂಥ ಜ್ಞಾನ ಇರ್ತದೆ ನಿಮಗೆ. ಯಾವುದು ಸರಿ, ಯಾವುದು ತಪ್ಪು, ಜಗತ್ತಿನೊಳಗೆ ಏನು ನಡೀತದೆ, ಏನಿಲ್ಲ. ನೀವು ಮೂಲಭೂತವಾಗಿ ಎಲ್ಲರೂ ಅದನ್ನೇ ಹೇಳ್ತಾರೆ, ನಾನು ಕೂಡ ಅದನ್ನೇ ಹೇಳ್ತೀನಿ ಎಲ್ಲ ಕಡೆ ವಿದ್ಯಾರ್ಥಿಗಳಿಗೆ ಅಂತ. ಏನು ಅಂತಂದರೆ, ನೀವು ಓದ್ರಿ, ಪುಸ್ತಕಗಳನ್ನು ಓದ್ರಿ. ಇವತ್ತು ಪುಸ್ತಕ ಸಂಸ್ಕೃತಿ ಹಾಳಾಗ್ಲಿಕ್ಕೈತದ. ನಮ್ಮ ದೇಶದೊಳಗೆ 80% ಸಾಕ್ಷರತೆ ಇದೆ ಅಂತ ಹೇಳ್ತಾರೆ. ಒಂದು ಸರ್ವೆ ಮಾಡ್ತಾರೆ ನಮ್ಮ ದೇಶದೊಳಗೆ, 80% ಸಾಕ್ಷರತೆ. ನೋಡ್ರಿ, 80% ಸಾಕ್ಷರತೆಯನ್ನು ಹೊಂದಿರತಕ್ಕಂಥ ನಮ್ಮ ದೇಶದೊಳಗೆ ನಮ್ಮ ವಾಚನಾಲಯಗಳು, ಗ್ರಂಥಾಲಯಗಳು ಧೂಳು ಹಿಡ್ಲಿಕ್ಕತ್ಯಾವ. ಯಾರು ಓದ್ತಾ ಇಲ್ಲ, ನ್ಯೂಸ್ ಪೇಪರ್ಸ್ ಓದ್ತಾ ಇಲ್ಲ, ವೃತ್ತಪತ್ರಿಕೆಗಳನ್ನು ನೀವು ಓದುವುದಿಲ್ಲ. ನೀವೆಲ್ಲ ಮೊಬೈಲ್ ದಾಸರಾಗಿಬಿಟ್ಟಿದೆ. ನೀವು ಏನು ತಿಳ್ಕೊಳ್ಬೇಕಾಗಿದೆ, ಜ್ಞಾನವನ್ನು ತಿಳ್ಕೊಳ್ಬೇಕಾಗಿದೆ. ಜ್ಞಾನ ಅಪಾರವಾಗಿರ್ತಕ್ಕಂಥದ್ದು. ಜ್ಞಾನೇನ ನೈ ಸದೃಶ್ಯಂ ಅಂತ ಹೇಳ್ತಾರೆ. ಜ್ಞಾನಕ್ಕಿಂತ ಮಿಗಿಲಾದದ್ದು ಯಾವುದೂ ಇಲ್ಲ. ಆದ್ದರಿಂದ ನೀವು ಮೂಲಭೂತವಾಗಿ ಪುಸ್ತಕಗಳನ್ನು ಓದ್ರಿ. ಧರ್ಮಗಳ ಬಗ್ಗೆ ಇರ್ಬೋದು, ಮಹಾನ್ ವ್ಯಕ್ತಿಗಳ ವ್ಯಕ್ತಿ ಪರಿಚಯಗಳನ್ನು ಓದ್ರಿ, ಅವರ ಜೀವನ ಚರಿತ್ರೆಗಳನ್ನು ಓದ್ರಿ, ಅವರ ಬಯೋಗ್ರಫಿಗಳನ್ನು ಓದ್ರಿ. ಇವತ್ತು ಗಾಂಧೀಜಿ ಬಯೋಗ್ರಫಿ, ಆಟೋಬಯೋಗ್ರಫಿ ಇದೆ, ದ ಎಕ್ಸ್ಪೆರಿಮೆಂಟ್ಸ್ ವಿತ್ ಟ್ರುತ್ ಅಂತ, ಮೈ ಎಕ್ಸ್ಪೆರಿಮೆಂಟ್ಸ್ ವಿತ್ ಟ್ರುತ್, ಸತ್ಯದ ಶೋಧನೆ ಅಂತ ಕನ್ನಡದಲ್ಲಿ ಕೂಡ ಅದನ್ನು ಟ್ರಾನ್ಸ್ಲೇಟ್ ಆಗಿದೆ. ಅಂಥವುಗಳನ್ನು ಓದ್ರಿ. ಗಾಂಧೀಜಿ ಅವರು ಕೂಡ ಈ ಇತ್ತೀಚಿನ ಒಂದು ವರ್ಷಗಳಲ್ಲಿ ನಮಗೆ ಕಾಣಿಸಿರ್ತಕ್ಕಂಥ ಒಬ್ಬ ಮಹಾನ್ ಸಾಧಕ ಗಾಂಧೀಜಿ ಏನೆಲ್ಲ ಮಾಡಿದರು ಚಿಕ್ಕಂದಿನಲ್ಲಿದ್ದಾಗ. ಸಣ್ಣ ವಯಸ್ಸಿನಲ್ಲಿ ತಿಳಿಲಾರದೆ ಅವರು ಏನೆಲ್ಲ ಮಾಡಿದರು. ಸತ್ಯ ಹರಿಶ್ಚಂದ್ರನ ನಾಟಕ ಅವ್ರ ಮೇಲೆ ಪ್ರಭಾವ ಬೀರ್ತದೆ. ಅವರು ಒಂದು ಒಳ್ಳೆಯ ಮಾರ್ಗಕ್ಕೆ ಬರ್ತಾರೆ, ಮಹಾತ್ಮ ಅನಿಸಿಕೊಳ್ತಾರೆ. ಅದಕ್ಕೆ ಹೇಳತಕ್ಕಂಥದ್ದು, ಇವತ್ತಿನ ದಿನಮಾನಗಳಲ್ಲಿ ನೀವು ಚೆನ್ನಾಗಿ ಓದ್ರಿ. ಅದಕ್ಕೆ ಹೇಳ್ತಾರಲ್ಲ, ಈ ಗ್ರಂಥಾಲಯದಲ್ಲಿ ಇರ್ತಕ್ಕಂಥದ್ದು ಒಬ್ಬ ಆಧುನಿಕ ಕವಿ ಹೇಳ್ತಾನೆ, ಮುಚ್ಚಿದ ಕಪಾಟಿನಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿರ್ತಕ್ಕಂಥ ಪುಸ್ತಕ ತನ್ನ ಡೆತ್ ನೋಟ್ನಲ್ಲಿ ಬರೆದಿತ್ತು, ನನ್ನ ಸಾವಿಗೆ ಮೊಬೈಲ್ ಕಾರಣವೆಂದು ಅಂತ. ನೋಡ್ರಿ, ಆಧುನಿಕ ಕವಿ ತನ್ನ ಒಂದು ಸ್ವಾರಸ್ಯಕರವಾಗಿ ಹೇಳ್ತಾನೆ. ಏನು ಅಂತಂತಂದರೆ, ಮುಚ್ಚಿದ ಕಪಾಟಿನಲ್ಲಿ
ಕಪಾಟಿ ತೆಗೆದೇ ಇಲ್ಲ ಯಾರು. ಮುಚ್ಚಿದ ಕಪಾಟಿನಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿರತಕ್ಕಂಥ ಪುಸ್ತಕ, ಅದನ್ನು ತೆಗೆದಿಲ್ಲ, ಯಾರೂ ಓದಿಲ್ಲ, ಧೂಳು ವರ್ಷಿಲ್ಲ. ಆ ಆತ್ಮಹತ್ಯೆ ಮಾಡಿಕೊಳ್ತಿರ್ತಕ್ಕಂಥ ಪುಸ್ತಕ ತನ್ನ ಡೆತ್ ನೋಟ್ನಲ್ಲಿ ಬರೆದಿತ್ತಂತ. ಏನು ಅಂತಂದ್ರೆ, ಅದು ಆತ್ಮಹತ್ಯೆ ಮಾಡ್ಕೊಳಕ್ಕಾಗ್ತದೆ, ನನ್ನ ಸಾವಿಗೆ ಮೊಬೈಲ್ ಕಾರಣ, ಮೊಬೈಲ್ ಬಂದದ, ಇವತ್ತು ನನ್ನನ್ನು ಓದೋರು ಯಾರೂ ಇಲ್ಲ ಅಂತ. ಇದು ಒಂದು ಪುಸ್ತಕದ ಒಂದು ವ್ಯಥೆ, ಕಥೆ. ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಇವತ್ತು ನಮ್ಮ ಕಾಲೇಜುಗಳಲ್ಲಿ ಸಾವಿರಾರು ಪುಸ್ತಕಗಳನ್ನು ತರಿಸ್ತೀವಿ. ಆ ಪುಸ್ತಕಗಳನ್ನು ಯಾರೂ ಓದೋದೇ ಇಲ್ಲ. ತಮ್ಮ ಸಬ್ಜೆಕ್ಟಿಗೆ ಸಂಬಂಧಪಟ್ಟಂಥ ಒಂದೆರಡು ಪುಸ್ತಕಗಳು, ತಮ್ಮ ಸಬ್ಜೆಕ್ಟಿಗೆ ಸೀಮಿತವಾಗಿರ್ತಕ್ಕಂಥ ಒಂದೆರಡು ಅಧ್ಯಾಯಗಳು, ಅವುಗಳನ್ನಷ್ಟೇ ಓದ್ತಾರೆ. ಅನೇಕ ವಚನ ಸಾಹಿತ್ಯದ ಮೇಲೆ ಕಥೆ, ಕಾದಂಬರಿಗಳು, ಇಂಗ್ಲೀಷ್ ಪುಸ್ತಕಗಳು, ಎಲ್ಲ ಪುಸ್ತಕಗಳು ಅದಾವೆ. ಅವುಗಳನ್ನು ನಾವು ಏನು ಮಾಡ್ತೀವಿ ಅಂತಂದ್ರೆ, ಒಂದು ವರ್ಷಕ್ಕೊಮ್ಮೆ ಸ್ಟಾಕ್ ವೆರಿಫಿಕೇಷನ್ ಅಂತ ಮಾಡಬೇಕಾಗ್ತದೆ. ಎಲ್ಲ ಪುಸ್ತಕಗಳು ಎಷ್ಟು ಅದಾವ, ಎಷ್ಟು ನಾಶ ಆದವು, ಎಷ್ಟು ಕಳೆದು ಅನ್ನುವಂಥದ್ದು ಲೆಕ್ಕ ಇಡಬೇಕಾಗ್ತದೆ. ಸ್ಟಾಕ್ ವೆರಿಫಿಕೇಷನ್ದಾಗ ಮಾತ್ರ ಧೂಳು ಒರೆಸ್ತಿದ್ದೀವಿ. ಯಾಕಂತಂದ್ರೆ ಅವುಗಳನ್ನು ಯಾರೂ ಮುಟ್ಟುವುದೇ ಇಲ್ಲ. ಅವು ಹಂಗೆ ಮುಚ್ಚಿದ ಕಪಾಟಿನೊಳಗೆ ಹಂಗೆ ಇರ್ತಾವೆ. ಇದು ಇವತ್ತಿನ ಸ್ಥಿತಿ. ಅದಕ್ಕೆ ನಾವು ಅದನ್ನು ಅರ್ಥ ಮಾಡ್ಕೊಳ್ಬೇಕು. ನಮ್ಮಲ್ಲಿ ಸರ್ವೆಗಳು ಹೆಂಗೆ ಆಗ್ತಾವೆ, 80% ನಾವು ಅಕ್ಷರವಂತರು, ಸಾಕ್ಷರತೆ ಅಂತ ಹೇಳ್ತೀವಿ. ಅತ್ಯಂತ ಹೆಚ್ಚು ಸಾಕ್ಷರತೆಯನ್ನು ಹೊಂದಿರತಕ್ಕಂಥ ರಾಜ್ಯ ಯಾವುದು ನಮ್ಮ ದೇಶದೊಳಗೆ? ಹೆಚ್ಚು ಸಾಕ್ಷರತೆಯನ್ನು ಹೊಂದಿರತಕ್ಕಂಥ ರಾಜ್ಯ ಯಾವುದಾದ್ರಿ? ಯಾವುದು ಗೊತ್ತಿಲ್ಲ? ಕೇರಳ. ಕರೆಕ್ಟು. ಕೇರಳ ನಮ್ಮ ದೇಶದೊಳಗೆ ಹೆಚ್ಚು ಸಾಕ್ಷರತೆಯನ್ನು ಹೊಂದಿರತಕ್ಕಂಥ ರಾಜ್ಯ ಅದು. ಕೇರಳ ಸಣ್ಣ ರಾಜ್ಯವಾದರೂ ಕೂಡ ಅಲ್ಲಿ ಇಡೀ ನಮ್ಮ ದೇಶದೊಳಗೆ ಹೆಚ್ಚು ಪೇಪರ್ಗಳು ಸರ್ಕ್ಯುಲೇಷನ್ ಅದ, ಹೆಚ್ಚು ಪೇಪರ್ಗಳು ಮಾರಾಟ ಆಗ್ತಾವಲ್ಲಿ. ಯಾಕೆ? ಸಾಕ್ಷರತೆ ಪ್ರಮಾಣ ಹೆಚ್ಚದ. ಈ ಸಾಕ್ಷರತೆಯೂ ಹೆಂಗೆ ಆಗ್ತದೆ ಅನ್ನುವಂಥದ್ದು ನೀವು ಎಲ್ಲ ಗೊತ್ತದ. ಈ ಗಣತಿ ಅಂತ ಮಾಡ್ತಾರೆ, ಈ ಏನು ಬರ್ತಾರೆ ಮನೆಗಳಿಗೆ, ನಿಮ್ಮ ಮನೆಯೊಳಗೆ ಸಾಲಿ ಕಲ್ತೀರಿ? ಹ್ಞೂ ಕಲ್ತೀವ್ರಿ. ಎಷ್ಟು ಮಂದಿ ಇದ್ರಿ ಎಲ್ಲ ಕೇಳ್ತಾರೆ. ನೀವು ಕಲ್ತೀರೇನೋ ಅಂತ ನಿಮ್ಮ ಹಿರಿಯರಿಗೆ ಕೇಳ್ತಾರೆ. ಅವ್ನು ಸಹಿ ಮಾಡೋಕೆ ಅಷ್ಟೇ ಬರ್ತಿರ್ತದೆ, ಅವಾಗ ಸಹಿ ಮಾಡೋಕೆ ಅಷ್ಟೇ ಬರ್ತಿರ್ತದೆ. ಸಹಿ ಮಾಡ್ತಾನಪ್ಪ, ಹ್ಞೂ ಮಾಡ್ತಾನೆ, ಅವ ಸಾಕ್ಷರವಂತ ಅಂತ ನಾವು ಟ್ರೀಟ್ ಮಾಡಿಬಿಡ್ತೀವಿ. ಅಲ್ಲೊಂದು ಊರಾಗ ಒಬ್ರು ಹೇಳ್ತಿದ್ರು, ಅವನ ಹೆಸರು ವೀರಭದ್ರಪ್ಪ. ಅವನು ನಿನ್ನ ಸಹಿ ಮಾಡಪ್ಪ ಅಂತಂತಂದ್ರೆ 5 ನಿಮಿಷ ತೊಗೊಂಡು ಇರಬಾರ್ದಪ್ಪ ಅಂತ ಸಹಿ ಮಾಡ್ತಿದ್ನಂತ. ಹೆಸರು ವೀರಭದ್ರಪ್ಪ, ಸಹಿ ಮಾಡುವಂತಂದ್ರೆ 5 ನಿಮಿಷ ತೊಗೋತಿದ್ದವ. ಯಾಕಂದ್ರೆ ಎಂದೋ ಒಂದು ಕಡೆ ಒಂದು ಅಂತ ಎರಡತ್ತೇನೋ ಕಲ್ತಿರ್ತಾರೆ, ತಮ್ಮ ಸಹಿಯಟ್ಟ ಮಾಡೋಕ್ಕೆ ಕಲ್ಸಿರ್ತಾರೆ ಯಾರು, ಅಥವಾ ಸಹಿ ಮಾಡ್ತಿರ್ತಾರೆ. ಇರಬಾರ್ದಪ್ಪ ಅಂತ ಸಹಿ ಮಾಡ್ತಿದ್ನಂತ. ಹಂಗೆ ನಮ್ಮ ದೇಶದೊಳಗೆ ಈ ಸರ್ವೆಗಳು ಆಗ್ತಾವ, ಗಣತಿನೂ ಆಗ್ತದೆ. ಅವನ್ನೆಲ್ಲ ಕೂಡ್ಸೇನೆ 80% ಅಂತ ಹೇಳ್ತಾರೆ. ಏನೇ ಇರಲಿ, ಇವತ್ತು ನಾವು ಈ ಮೊಬೈಲ್ ಬಂದ ನಂತರ ಈ ಪುಸ್ತಕಗಳನ್ನು ಓದುವುದನ್ನು ಬಿಟ್ಟುಬಿಟ್ಟಿವಿ. ಅದಕ್ಕೆ ಮೊಬೈಲ್ ಹೇಳ್ತದೆ, ನನ್ನನ್ನು ತಲೆ ತಗ್ಗಿಸಿ ನೋಡು, ನಿನ್ನನ್ನು ತಲೆ ಎತ್ತದಂತೆ ಮಾಡ್ತೀನಿ. ಪುಸ್ತಕ ಹೇಳ್ತದೆ, ತಲೆ ತಗ್ಗಿಸಿ ನನ್ನನ್ನು ನೋಡು, ತಲೆ ಎತ್ತಿ ತಿರುಗುವಂತೆ ನಾನು ಮಾಡ್ತೀನಿ ಅಂತ. ನೋಡ್ರಿ, ಯಾವುದು ಚಲೋ ಅಂತದ ನಿಮ್ಗೆ ಅರ್ಥ ಮಾಡ್ಕೊಳ್ರಿ. ಮೊಬೈಲ್ ಏನು ಹೇಳ್ತದೆ, ತಲೆ ತಗ್ಗಿಸಿ ನನ್ನನ್ನು ನೋಡು, ತಲೆ ಎತ್ತದಂತೆ ನಿನ್ನ ತಲೆ ಎತ್ತದಂತೆ ನಾನು ಮಾಡ್ತೀನಿ ಅಂತ ಅದು ಮೊಬೈಲ್ ಹೇಳ್ತಿದ್ರೆ, ಪುಸ್ತಕ ಹೇಳ್ತದೆ ತಲೆ ಎತ್ತಿ ತಿರುಗುವಂತೆ ಮಾಡ್ತೀನಿ ನಾನು ಜಗತ್ತಿನೊಳಗೆ ನಿನ್ನನ್ನು. ವಿದ್ವಾನ್ ಸರ್ವತ್ರ ಪೂಜ್ಯತೆ ಅಂತ ಹೇಳ್ತಾರೆ. ಒಬ್ಬ ವಿದ್ವಾನ್ ಇದ್ನ ಅಂತಂದ್ರೆ ಎಲ್ಲ ಕಡೆ ಅವಾಗ ಆದರಗಳು, ಮನ್ನಣೆಗಳು ಇರ್ತಾವೆ, ಸರ್ವತ್ರ ಪೂಜ್ಯತೆ. ಆದ್ದರಿಂದ ನಾವು ಜ್ಞಾನವಂತರಾಗಬೇಕು. ಈ ಧರ್ಮಗಳಲ್ಲಿ ದಯೆ ಏನು, ಹ್ಯಾಂಗೆ ಅವನ್ನೆಲ್ಲ ತಿಳ್ಕೊಳ್ಬೇಕಾಗಿತ್ತು ಅಂತಂದು ಓದಬೇಕು. ಆದರೆ ಅಕ್ಷರವಂತರೇ ಅಕ್ಷರ ದ್ವೇಷಗಳಾಗ್ತಕ್ಕಂಥ ಕಾಲ ಬಂದುಬಿಟ್ಟದು. ನಾವೆಲ್ಲ ಅಕ್ಷರವಂತರೇ, ಆದರೆ ನಾವು ಏನಾಗಿವಿ ಅಂತಂದ್ರೆ ಅಕ್ಷರಗಳನ್ನು ದ್ವೇಷ ಮಾಡಲಿಕ್ಕೆ ಹತ್ತೀವಿ, ಓದ್ತಾ ಇಲ್ಲ. ಅದನ್ನು ನೀವು ಇವತ್ತಿನಿಂದ ನೀವು ಓದುವಂತಹ ಒಂದು ಹ್ಯಾಬಿಟನ್ನು ಬೆಳೆಸಿಕೊಡ್ರಿ. ಓದು ನಿಮಗೆ ಸಂಪೂರ್ಣ. ಹೊತ್ತಿಗೆಯ ಸಂಘದಲ್ಲಿ ಹೊತ್ತು ಕಳೆಯುವೆ ನಾನು ಅಂತ ಒಬ್ಬ ಕವಿ ಹೇಳ್ತಾನೆ. ಹೊತ್ತಿಗೆಯ ಸಂಘದಲ್ಲಿ ಹೊತ್ತು ಕಳೆಯುವೆ ನಾನು ಅಂತ. ಹೊತ್ತಿಗೆಗಳು ಅಂದರೆ ಪುಸ್ತಕಗಳ ಸಂಘದೊಳಗೆ ನಾನು ಹೊತ್ತು ಕಳಿತೀನಿ ಅಂತ. ಆ ರೀತಿ ನಮ್ಮ ಜೀವನ ಆಗಬೇಕು. ಅನೇಕ ಸಲ ನಾವು ನೋಡ್ತಾ ಇದ್ದೀವಿ, ಮೊಬೈಲ್ ಕೂತ್ರೆ ಅವ್ರಿಗೆ ಪ್ರಜ್ಞೆನೇ ಇರೋದಿಲ್ಲ. ಈ ಕಡೆ ಏನು ನಡೆದದ, ಸುತ್ತಮುತ್ತಿಗೆ ಏನು ನಡೆದದ ಅನ್ನುವಂಥದ್ದು ಪ್ರಜ್ಞೆ ಇರೋದಿಲ್ಲ. ಇವತ್ತೇನೋ ಆಕ್ಸಿಡೆಂಟ್ ಆಗಿರ್ತದೆ ರಸ್ತೆಯೊಳಗೆ, ನಾವು ನೋಡ್ತೀವಿ ಒಬ್ಬ ಬಿದ್ದಿರ್ತಾನೆ, ಅವಾಗ ನೀರು ಹಾಕಿ ಅವನ ದವಾಖಾನೆ ಕರ್ಕೊಂಡು ಹೋಗಂಗಿಲ್ಲ, ವಿಡಿಯೋ ಮಾಡ್ತಿರ್ತಾರೆ, ಮೊಬೈಲ್ದೊಳಗೆ ವಿಡಿಯೋ ಮಾಡ್ಕೊತ ಕೂತಿರ್ತಾರೆ. ಇದು ದಯೆ. ನೀವು ಅರ್ಥ ಮಾಡ್ಕೊಳ್ಬೇಕು. ಇವತ್ತು ಬಸ್ಗಳಲ್ಲಿ ಸಂಚಾರ ಮಾಡ್ತಕ್ಕಂಥ ಸಂದರ್ಭದೊಳಗೆ ಬಸ್ಗಳಲ್ಲಿ ಒಂದಿಷ್ಟು ನಿಯಮಗಳದಾವೆ. ಹಿರಿಯ ನಾಗರಿಕರಿಗೆ, ಮಹಿಳೆಯರಿಗೆ ಅಂತ ಹೇಳಿ ಸ್ಥಾನಗಳನ್ನು ರಿಸರ್ವ್ ಮಾಡಿದ್ದಾರೆ. ಅಲ್ಲಿ ಮ್ಯಾಗ ಬರೆದಿರ್ತಾರೆ, ಮಹಿಳೆಯರಿಗೆ,
ಹಿರಿಯ ನಾಗರಿಕರಿಗೆ ಅಂತ ಬರೆದಿರ್ತಾರೆ. ಆ ಹಿರಿಯ ನಾಗರಿಕರಿಗೆ ಅಂತ ಇರ್ತಕ್ಕಂಥ ಸ್ಥಳದಲ್ಲಿ ನೀವು ಹೋಗಿ ಕೂತಿರ್ತಾರೆ. ಮಗ್ಲೊಬ್ಬ ಮುದುಕ ನಿಂತಿರ್ತಾನೆ, ನೀವು ಎದ್ದು ಕೊಂದಿರಲ್ಲ, ಎದ್ದು ಸೀಟ್ ಕೊಡೋಂಗಿಲ್ಲ. ಅಲ್ಲಿ ಏನು ಬರೆದಿರ್ತಾರೆ? ಹಿರಿಯ ನಾಗರಿಕರಿಗೆ, ಅಂದರೆ ನಿಮ್ಮಲ್ಲಿ ದಯೆ ಇಲ್ಲ ಅಂತ ಅರ್ಥ. ಮಹಿಳೆಯರಿಗೆ ಅಂತ ಬರೆದಿರ್ತಾರೆ. ಆ ಮಹಿಳೆಯರ ಸೀಟ್ನೊಳಗೆ ನೀವು ಕೂತ್ಕೊಂಡಿರ್ತೀರಿ. ಒಬ್ಬ ಮಹಿಳೆ ನಿಂತಿರ್ತಾಳೆ ಮಗ್ಳು, ಅವಳಿಗೆ ಸೀಟ್ ಕೊಡೋಂಗಿಲ್ಲ ನೀವು. ಯಾಕೆ? ಇದು ದಯೆ ಇಲ್ಲ, ಕರುಣೆ ಇಲ್ಲ, ಅನುಕಂಪ ಇಲ್ಲ, ನಿಮ್ಮಲ್ಲಿ ಹೃದಯವಂತಿಕೆ ಇಲ್ಲ ಅನ್ನುವಂಥ ತೋರಿಸ್ಕೊಡ್ತದೆ. ಆದಷ್ಟು ಮಟ್ಟಿಗೆ ನಾವು ಈ ನೀತಿಗಳನ್ನು, ಧರ್ಮದಲ್ಲಿ ಅಳವಡಿರ್ತಕ್ಕಂಥ ನೀತಿಗಳನ್ನು ನಾವು ದಿನನಿತ್ಯದ ನಮ್ಮ ದಿನಚರಿಯಲ್ಲಿ ಅವನ್ನ ಅಳವಡಿಸ್ಕೊಳ್ಬೇಕು. ಸಿದ್ದೇಶ್ವರ ಸ್ವಾಮಿಗಳು ಹೇಳ್ತಿದ್ರು ಅದಕ್ಕೆ, ಈ ಜಗತ್ತಿಗೆ ಹೇಳುವುದೆಲ್ಲವನ್ನು ಹೇಳಿಯಾಗಿದೆ, ಆಚರಣೆ ಮಾತ್ರ ಬಾಕಿ ಇದೆ. ಜಗತ್ತಿಗೆ, ಜನರಿಗೆ ದಿನನಿತ್ಯ ನಾ ಪ್ರವಚನ ಮಾಡ್ತೀನಿ, ಎಲ್ಲ ಮಾಡ್ತೀನಿ, ಪ್ರವಚನ ಹೇಳಿ 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 ಜಗತ್ತಿಗೆ ಏನು ಹೇಳಬೇಕೆ ಅದೆಲ್ಲ ಹೇಳೀನಿ, ಆದರೆ ಏನು ಬಾಕಿ ಉಳಿದದ? ಆಚರಣೆ ಮಾತ್ರ ಬಾಕಿ ಇದೆ ಅಂತ. ಹಾಗೇ ಇದೆ ನಮ್ಮ ದೇಶದೊಳಗೆ, ಜಗತ್ತಿನೊಳಗೆ. ನಾವೆಲ್ಲ ತತ್ವಗಳನ್ನು ಕೇಳ್ತೀವಿ, ಆಲಿಸ್ತೀವಿ, ಆದರೆ ಪಾಲನೆ ಇಲ್ಲ, ಆಚರಣೆ ಇಲ್ಲ. ಅವುಗಳನ್ನು ನಾವು ರೂಢಿಸ್ಕೊಳ್ಬೇಕು. ನೀವು ಸಣ್ಣ ವಯಸ್ಸಿನವರಿದ್ದೀರಿ, ನಿಮಗೆ ಹೇಳ್ತಾ ಇದ್ದೀನಿ, ನೀವು ಅದನ್ನು ರೂಢಿಸ್ಕೊಳ್ಬೇಕು. ಒಳ್ಳೆಯ ಸಂಸ್ಕೃತಿ, ಒಳ್ಳೆಯ ಆಚಾರ ವಿಚಾರಗಳು, ತಂದೆ ತಾಯಿಯನ್ನು ಗೌರವಿಸುವುದು, ಗುರು ಹಿರಿಯರನ್ನು ಗೌರವಿಸುವುದು, ಸಮಾಜದೊಳಗೆ ಅನುಕಂಪವನ್ನು ತೋರ್ಪಡಿಸುವುದು, ಹೃದಯವಂತಿಕೆಯನ್ನು ತೋರ್ಪಡಿಸುವುದು, ಮತ್ತೊಬ್ಬರ ಸುಖ ದುಃಖದಲ್ಲಿ ನೀವು ಭಾಗಿಯಾಗುವುದು, ಹೃದಯದಿಂದ ಭಾಗಿಯಾಗುವುದು, ಬರೀ ತುಟಿ ಮಾತ್ರದಲ್ಲೆಲ್ಲ ಹೃದಯದಿಂದ ಭಾಗಿಯಾಗೋದು, ಒಬ್ಬರಿಗೆ ಕಷ್ಟದಲ್ಲಿದ್ದಂಥ ವ್ಯಕ್ತಿಗೆ ನೆರವು ಕೊಡುವುದು, ಸಹಾಯ ಮಾಡುವುದು, ಇವೆಲ್ಲ ದಯೆಯೇ ಬೇರೆ ಬೇರೆ ರೂಪಗಳಿವೆಲ್ಲ. ಈ ಸಂದರ್ಭದೊಳಗೆ ನಮ್ಮ ಈ ಧರ್ಮಗಳ ಬಗ್ಗೆ ಹೇಳ್ತಕ್ಕಂಥ ಸಂದರ್ಭದೊಳಗೆ ಕ್ರಿಸ್ತನ ಬಗ್ಗೆ ನಾನು ಹೇಳಿದೆ. ಬುದ್ಧ, ಮೊಹಮ್ಮದ್ ಪೈಗಂಬರರು ಎಲ್ಲರೂ ಕೂಡ ಒಳ್ಳೆಯದನ್ನೇ ಬೋಧನೆ ಮಾಡಿದರು. ಮೊಹಮ್ಮದ್ ಪೈಗಂಬರರು ಇಸ್ಲಾಂ ಧರ್ಮವನ್ನು ಸ್ಥಾಪನೆ ಮಾಡಿದರು. ಅವರು ಕೂಡ ಅದನ್ನೇ ಹೇಳ್ತಾರೆ, ಏನು? ಜಗತ್ತಿನೊಳಗೆ ದೇವರೊಬ್ಬನೇ, ಶಾಂತಿಯಿಂದ ಇರ್ರಿ, ಒಬ್ರಿಗೊಬ್ಬರು ಸಹಾಯ ಮಾಡಿರಿ, ದಾನ ಮಾಡಿರಿ. ಈ ಮುಸ್ಲಿಂ ಸಮುದಾಯದೊಳಗೆ ಒಂದು ಜಕಾತ್ ಅಂತ ಬರ್ತದೆ. ಜಕಾತ್ ಅಂತ ಅನ್ನೋದು ದಾನ ಮಾಡೋದು. ಕಂಪಲ್ಸರಿಯಾಗಿ ರಂಜಾನ್ ಮತ್ತು ಇತರ ಸಂದರ್ಭಗಳಲ್ಲಿ ಶ್ರೀಮಂತರು ಅಥವಾ ಇದ್ದವರು ಇಲ್ಲದವರಿಗೆ ಒಂದಿಷ್ಟು ಕಾಳು ಕಡಿ ಏನೇ ಬಟ್ಟೆ ಎಲ್ಲ ದಾನ ಮಾಡ್ತಾರವ್ರು, ಜಕಾತ್ ಅಂತ ಹೇಳಿ ಮಾಡ್ತಾರವ್ರು. ಅದು ಧರ್ಮದ, ಅದೇ ಧರ್ಮದ ಮೂಲ. ನಮ್ಮಲ್ಲಿ ಕೂಡ ಇದೆ, ಎಲ್ಲ ಧರ್ಮಗಳಲ್ಲಿ ಇದೆ. ಆದರೆ ಅದನ್ನು ತಿಳ್ಕೊಳ್ಳುವಂಥ ಶಕ್ತಿ ನಮ್ಮಲ್ಲಿಲ್ಲ. ಇವತ್ತು ಮೊಹಮ್ಮದ್ ಪೈಗಂಬರ್ದು ಒಂದು ಬರ್ತದೆ, ಏನೋ ಅವರು ಚೇಳು ಕಡಿತಿತ್ತು, ಚೇಳು ಕಡಿದರೂ ಕೂಡ ಕಡಿಸ್ಕೊಂಡು ಅದನ್ನು ಹೋಗಿ ಅದನ್ನು ನೀರಲ್ಲಿ ಬಿಟ್ಟು ಬಂದರು ಅಂತ. ಬುದ್ಧ ಅಂಗುಲಿಮಾಲನ್ನು ಸಂತೈಸೆ ಮಾಡಿಕೊಂಡಿರ್ತಕ್ಕಂಥ ಒಂದು ಸನ್ನಿವೇಶಗಳು ಎಲ್ಲ ಬರ್ತಾವೆ. ಅದು ದಯೆ ಮತ್ತು ಅನುಕಂಪದ ಬೇರೆ ಬೇರೆ ರೂಪಗಳು. ಎಲ್ಲ ಧರ್ಮಗಳ ಸಾರವೂ ಒಂದೇ ಅಂತ ಹೇಳಿ ನಾನು ಹೇಳಿದೆ. ಆದರೆ ನಾವೇನು ಮಾಡಿಕೊಂಡಿದ್ದೀವಿ ಅಂತಂದರೆ ಇವತ್ತಿನ ದಿನ ಕುಂಡಲಿಯ ಗಿಡ ಆಗಿದ್ದೀವಿ ನಾವು. ಕುಂಡಲಿಯ ಗಿಡಕ್ಕೆ ಏನು ಗೊತ್ತು? ತಾಯಿ ನೆಲದ ಜಲದ ಜೀವಂತ ಪ್ರಜ್ಞೆ ಅಂತ ಹೇಳ್ತಾನೆ ಒಬ್ಬ ಕವಿ, ಶಿವರುದ್ರಪ್ಪನವರು, ಜೆ ಶಿವರುದ್ರಪ್ಪನವರು. ಅಂದರೆ ಕುಂಡಲಿ ಗಿಡ ಏನಿರ್ತದೆ? ಇಷ್ಟೇ ಕುಂಡಲಿ ಇರ್ತದ, ಅದರೊಳಗೆ ಇಷ್ಟೇ ಮಣ್ಣು ಹಾಕಿರ್ತೀರಿ, ಅದರ ಒಂದು ಗಿಡ ಹಚ್ಚಿರ್ತೀರಿ, ಆ ಗಿಡ ಭಾಳ ಚೆಂದ ನಾಟಿರ್ತದೆ. ಕುಂಡಲಿಯ ಗಿಡಕ್ಕೆ ಏನು ಗೊತ್ತು? ತಾಯಿ ನೆಲದ ಜಲದ ಜೀವಂತ ಪ್ರಜ್ಞೆ. ಆದ್ರೆ ನೆಲದೊಳಗೆ ಒಂದು ಗಿಡ ಬೆಳೆದಿರ್ತದೆ. ಆ ನೆಲದ ಸಾರವನ್ನೆಲ್ಲ ಹೀರಿಕೊಂಡು, ಸತ್ವವನ್ನೆಲ್ಲ ಹೀರಿಕೊಂಡು ಆಕಾಶದೆತ್ತರ ಬೆಳೆದು ನಿಂತಿರ್ತದೆ ಒಂದು ಗಿಡ. ಆ ಕುಂಡಲಿಯ ಗಿಡಕ್ಕೆ ಅದಕ್ಕೆ ನೀವು ಹೋಲಿಕೆ ಮಾಡಿದರೆ, ಕುಂಡಲಿ ಗಿಡ ಏನು ತಿಳ್ಕೊಳ್ತದೆ? ನಾನೇ ಭಾಳ ಚಂದ ಬೆಳೆದೇನೆ ಅಂತ ತಿಳ್ಕೊಂಡಿರ್ತದೆ. ಆದರೆ ಅದ್ರ ಮಗ್ಲು ದೊಡ್ಡ ಗಿಡ ಇರ್ತದಲ್ಲ, ಭೂಮಿಯಲ್ಲಿ ನೆಟ್ಟಿರ್ತಕ್ಕಂಥ ಗಿಡ, ಅದಕ್ಕೆ ಹೋಲಿಸಿದ್ರೆ ಅದಕ್ಕೆ ಇದಕ್ಕೆ ಸಾಮ್ಯತೆ ಇದನು. ಹಾಗೆ ನಾವು ಏನಾಗಿವೆ ಅಂತಂದರೆ ಕುಂಡಲಿಯ ಗಿಡ ಆಗಿಬಿಟ್ಟಿವಿ. ನಾವೇ ಶ್ರೇಷ್ಠರು, ನಾವೇ ಪರಮೋನ್ನತಿಯನ್ನು ಹೊಂದಿರತಕ್ಕಂಥವರು ಅಂತ ನಾವು ತಿಳ್ಕೊಂಡ್ಬಿಟ್ಟಿದ್ದೀವಿ. ಐನ್ಸ್ಟೀನ್ ಹೆಸರು ಕೇಳಿದ್ರಿ? ಐನ್ಸ್ಟೀನ್ ವ್ಯಕ್ತಿ ಹೆಸರು ಕೇಳಿದ್ರಿ? ದೊಡ್ಡ ವಿಜ್ಞಾನಿ ಹೆಸರು ಐನ್ಸ್ಟೀನ್. ಆ ಐನ್ಸ್ಟೀನ್ ಅನ್ನುವಂಥ ವಿಜ್ಞಾನಿ, ಅವನ ಕೈ ಕೆಳಗೆ ಒಬ್ಬ ಡ್ರೈವರ್ ಇದ್ದ. ಭಾಳ ವರ್ಷಗಳು ಅವರ ಕಾರ್ ಡ್ರೈವರ್ ಇದ್ದವ. ಐನ್ಸ್ಟೀನ್ ಅವರ ಕಾರ್ ಡ್ರೈವರ್ ಇದ್ದವ. ಅವ ಏನು ಮಾಡ್ತಿದ್ದ ಅಂತಂದ್ರೆ, ಐನ್ಸ್ಟೀನ್ ಅವ್ರು ದೊಡ್ಡ ವಿಜ್ಞಾನಿ ಇದ್ದರು, ದೊಡ್ಡ ಪ್ರತಿಭಾವಂತ ವ್ಯಕ್ತಿಯಾಗಿದ್ದರು, ಎಲ್ಲ ಕಡೆ ಭಾಷಣಕ್ಕೆ ಹೋಗ್ತಿದ್ರು, ಭಾಷಣಕ್ಕೆ ಕರಿತಿದ್ರು. ಅವ ಏನು ಮಾಡ್ತಿದ್ದ ಅಂತಂದ್ರೆ, ದೂರದಲ್ಲಿ ನಿಂತುಕೊಂಡು ಐನ್ಸ್ಟೀನ್ ಅವರ ಹಾವಭಾವಗಳು, ಅವ್ರು ಹೇಳ್ತಕ್ಕಂಥ ಸಬ್ಜೆಕ್ಟು, ವಿಷಯ, ಅವರ ಏನು ಬಾಡಿ ಲ್ಯಾಂಗ್ವೇಜು ಇವನ್ನೆಲ್ಲ ತಿಳ್ಕೊಂಡು ನೋಡ್ಕೋತ ಇರ್ತಿದ್ದ. ದಿನ 2-3 ಭಾಷಣ ಇರ್ತಿದ್ದು ಅವರು, ಅವನ್ನೆಲ್ಲ ನೋಡ್ಕೋತ ಕುಂದಿರ್ತಿದ್ದ ಅವ ಡ್ರೈವರ್. ಒಮ್ಮೆ ಐನ್ಸ್ಟೀನ್ ಸಾಹೇಬ್ರೆ, ನಾನು ನಿಮ್ಮಂಗೆ ಮಾತಾಡ್ತೀನಿ ನೋಡ್ರಿ ಅಂದವ, ನಿಮ್ಮಂಗನ ಭಾಷಣ ಮಾಡ್ತೀನಿ ನೋಡ್ರಿ ಅಂದವ.
ಅಂದ್ಕೊಳ್ಳೇನು ಐನ್ಸ್ಟೀನ್ ಅವರು ಅಂದರು ಹೌದಾ ಅಂತಂದರು. ಆಯಿತು ನೋಡೋಣ, ಇಲ್ಲಿ ಸಮೀಪದೊಳಗೆ ಎಲ್ಲ ಸಮೀಪದ ಪ್ರದೇಶಗಳಲ್ಲಿ ನನ್ನ ಬಗ್ಗೆ ಹೆಚ್ಚು ಗೊತ್ತಿರ್ತದೆ, ದೂರದಲ್ಲಿ ಎಲ್ಲಾದರೂ ನನ್ನ ಭಾಷಣಕ್ಕೆ ಆಹ್ವಾನ ಬಂತಂದ್ರೆ ಅಲ್ಲಿ ನೀವು ಮಾತಾಡಕತ್ತಿ ಅಂತಂದ್ರು. ಆಯ್ತು ರೀ ಅಂತ ಒಂದು ದೂರದ ಒಂದು ವಿಶ್ವವಿದ್ಯಾಲಯಕ್ಕೆ ಅವರಿಗೆ ಭಾಷಣಕ್ಕೆ ಆಫರ್ ಬಂತು. ಆವಾಗ ಹೇಳಿದರು, ನೋಡಿ ಈ ಸರಿ ನೋಡಮ್ಮ ಮಾತಾಡಿ ನೀನು ಅಂತಂದರು. ಆಯ್ತು ರೀ ಅಂದ. ಅವ ಡ್ರೈವರ್ ಏನು ಮಾಡಿಬಿಟ್ಟ, ಐನ್ಸ್ಟೀನ್ ಅವರ ವೇಷಗಳನ್ನು ಹಾಕ್ಕೊಂಡ. ಆ ಸೂಟು ಬೂಟು ಅವರ ವಿಗ್ಗು ಎಲ್ಲ ಹಾಕ್ಕೊಂಡು ಜಸ್ಟ್ ಲೈಕ್ ಐನ್ಸ್ಟೀನ್ ಗತೆನೇ ಆಗಿ ಆದ. ಇವ್ರು ಐನ್ಸ್ಟೀನ್ ಏನು ಮಾಡಿದರು, ಅವ ಡ್ರೈವರ್ನ ವೇಷ ಹಾಕ್ಕೊಂಡ್ರು. ಒಂದು ಬಿಳಿ ಪ್ಯಾಂಟು ಶರ್ಟು ಮ್ಯಾಗೊಂದು ಟೋಪಿ ಹಾಕ್ಕೊಂಡು ಡ್ರೈವರ್ ಆಗಿಬಿಟ್ರು. ಹೋಗ್ತಾರೆ, ಅಲ್ಲಿ ಹೋಗ್ತುಗಳೇನೋ ಎಲ್ಲ ಸಮಾರಂಭ ನಡೀತದೆ, ಫಂಕ್ಷನ್ ನಡೀತದೆ, ಅವರು ಭಾಷಣವೂ ಆಗ್ತದೆ. ಇವ ಡ್ರೈವರ್ ಏನು ಮಾಡಿಬಿಟ್ಟ, ಐನ್ಸ್ಟೀನ್ ಅವ್ರ ಪ್ರಕಾರವೇ ಭಾಷಣ ಮಾಡಿಬಿಟ್ಟ. ಚಪ್ಪಾಳೆ ಹೊಡೆದ್ರೆಲ್ಲ ಜನ ಚಪ್ಪಾಳೆ ಹೊಡೆದ್ರೆಲ್ಲ ಆಯಿತು. ಒಂದು ಏನಾಗಿತ್ತು ಅಂತಂದರೆ ಅಲ್ಲಿ ಕೆಲವು ಜನ ಪ್ರೊಫೆಸರ್ಗಳಿಗೆ ಒಂದು ಫಾರ್ಮುಲಾ ಅರ್ಥ ಆಗಿದ್ದಿಲ್ಲ. ಹೆಂಗಿದ್ರು ನಮ್ಮ ವಿಶ್ವವಿದ್ಯಾಲಯಕ್ಕೆ ಐನ್ಸ್ಟೀನ್ ಬರ್ತಾರೆ, ಅವ್ರ ಹತ್ರ ಇದನ್ನು ಕೇಳ್ಕೊಂಡ್ರಾಯ್ತು, ಅದನ್ನು ಸಾಲ್ವ್ ಮಾಡ್ಕೊಂಡ್ರಾಯ್ತು ಅಂತ ಅಲ್ಲಿ ನಿಂತಿದ್ರು. ಆವಾಗ ಐನ್ಸ್ಟೀನ್ ಅವರು ಇನ್ನೇನು ಫಂಕ್ಷನ್ ಮುಗಿಸಿ ಹಿಂಗೆ ಹೋಗ್ತಕ್ಕಂಥ ಸಂದರ್ಭದೊಳಗೆ ಅವ್ರ ಪ್ರೊಫೆಸರ್ಗಳು ಸರ್ ಇದೊಂದು ಪ್ರಾಬ್ಲಮ್ ಅದ, ನಮಗೆ ಸಾಲ್ವ್ ಆಗ್ತಾ ಇಲ್ಲ ಅಂತ ತೋರಿಸಿದ್ರು. ನೋಡ್ದ ಹಿಂಗೆ ನೋಡ್ದ, ತಳಬಡ ಹಾಕಲಿಲ್ಲ ಅವನಿಗೆ. ಯಾಕೆ ಅವನಿಗೆ ಅವೆಲ್ಲ ಹಿಂಗೆ ಅರ್ಥ ಆಗ್ತಾವೆ. ಆವಾಗ ತಟಕ್ಕನೆ ಅವನಿಗೆ ಒಂದು ವಿಚಾರ ಬಂತು, ಸಮಯ ಪ್ರಜ್ಞೆ. ಏನು, ದೀಸ್ ಆರ್ ದ ಸಿಲಿ ಪ್ರಾಬ್ಲಮ್ಸ್, ಗೋ ದೇರ್, ಮೈ ಡ್ರೈವರ್ ಈಸ್ ದೇರ್, ಹಿ ವಿಲ್ ಸಾಲ್ವ್ ಯುವರ್ ಪ್ರಾಬ್ಲಮ್ ಅಲ್ಲ. ಏನು ರೀ ಇವೆಲ್ಲ ಸಿಂಪಲ್ ಪ್ರಾಬ್ಲಮ್, ಐ ಹ್ಯಾವ್ ನೋ ಟೈಮ್ ಇಟ್ ಆಲ್, ನನಗೆ ಟೈಮ್ ಇಲ್ಲಿ ಸದ್ಯಕ್ಕೆ. ಅಲ್ಲಿ ನಮ್ಮ ಡ್ರೈವರ್ ಅದಾನ, ಅಲ್ಲಿಂದ ನೋಡ್ರಿ, ಅಲ್ಲಿ ಡ್ರೈವರ್ ಅದಾನಲ್ಲ, ಅವನ ಹತ್ರ ಹೋರಿ, ಅವ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾನಂತಂದ್ರೆ. ಅಂದ್ಕೂಡ ಅವರು ಪ್ರೊಫೆಸರ್ಗಳು ಹೌದಾ ಅಂಥೇಳಿ ಅವ್ನು ಹೋಗಿ ಅಲ್ಲಿ ಡ್ರೈವರ್ಗೆ ಕೊಟ್ಟರು. ಮತ್ತು ಅವನೇ ಸ್ವತಃ ಐನ್ಸ್ಟೀನ್ ಇದ್ದರು. ಅವರು ಪಟ 5 ಮಿನಿಟ್ನೊಳಗೆ ಸಾಲ್ವ್ ಮಾಡಿ ಕೊಟ್ಟರು. ಅವರಂದರು ಐನ್ಸ್ಟೀನ್ನ ಡ್ರೈವರೇ ಇಷ್ಟು ಶಾಣೆ ಇದ್ದರೆ ಐನ್ಸ್ಟೀನ್ ಹೆಂಗಿರಬೇಕು ಅಂತ ತಿಳ್ಕೊಂಡ್ರಂತ ಅವ್ರ ಪ್ರೊಫೆಸರ್. ಹೀಗೆ ಸಮಯ ಪ್ರಜ್ಞೆಯಿಂದಲೂ ಕೂಡ ನಾವು ಅನೇಕ ಸಲ ಪಾರಾಗಿ ಬರ್ಬೋದು ಎಲ್ಲಾದರೂ, ಆದರೆ ಅದು ತಟ್ಟನೆ ನಮಗೆ ಅದೊಂದು ವಿಚಾರ ಹೊಳಿಬೇಕಷ್ಟೆ. ಆ ರೀತಿಯೊಳಗೆ ನಾವು ಜೀವನ ಅನ್ನುವಂಥದ್ದು ಭಾಳ ಸಂಕೀರ್ಣವಾಗಿರ್ತಕ್ಕಂಥದ್ದು. ಆ ಸಂಕೀರ್ಣವಾಗಿರ್ತಕ್ಕ ಜೀವನವನ್ನು ನಾವು ಪಾರಾಗಬೇಕಾಗ್ತಂತಂದ್ರೆ ಈ ಧರ್ಮಾಚರಣೆ, ನೀತಿ ಸಂಹಿತೆ ಇವುಗಳನ್ನು ನಾವು ಆಚರಣೆ ಮಾಡ್ಕೋತಾ ಇದ್ದೇವಂತಂದ್ರೆ ಇಲ್ಲಿ ಬಂದದಕ್ಕೂ ಸಾರ್ಥಕ ಆಗ್ತದೆ. ನೀವೇನು ಇವತ್ತಿನ ದಿನ ಬಂದು ಶಿಬಿರದಲ್ಲಿ ಭಾಗವಹಿಸಿದಿರಿ, ಇದು ನಿಮಗೆ ಜೀವನದುದ್ದಕ್ಕೂ ದಾರಿದೀಪವಾಗ್ತದೆ. ಆ ದಾರಿದೀಪದಲ್ಲಿ ನಡೀಲಿಕ್ಕೆ ನಿಮ್ಗೆ ಅವಕಾಶಗಳನ್ನು ಮಾಡಿಕೊಡ್ತದೆ. ಇಲ್ಲಿ ಈ ಸಂದರ್ಭದೊಳಗೆ ನನ್ನನ್ನು ಇಲ್ಲಿ ಕರೆಸಿ ಇಲ್ಲಿ ನಿಮ್ಮ ಜೊತೆ ಕೆಲವು ವಿಷಯಗಳನ್ನು ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಶ್ರೀಗಳಿಗೂ, ಇಲ್ಲಿನ ಎಲ್ಲ ಸಂಯೋಜಕರಿಗೂ, ಹಿರಿಯರಿಗೂ, ನಿಮಗೂ ಕೂಡ ಅನಂತ ಕೃತಜ್ಞತೆಗಳನ್ನು ಸಲ್ಲಿಸಿ ನನ್ನ ಒಂದೆರಡು ವಿಚಾರಗಳನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ.